ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಜ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಎಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾ ಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಕಂಸಧ್ವಂಸಿ ಪದಾಂಬೋಜಾ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾಂಧ್ರಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವೈಶಾಖ ಮಾಸ ಕೃಷ್ಣ ಪಕ್ಷದ ಈ ಏಕಾದಶಿ ಸಜ್ಜನರಿಗೆ ಮಹಾಪರ್ವಕಾಲ. ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ವ ಮತವನ್ನುದ್ಧರಿಸಿದ ಅಂತ ಮಧ್ವ ಮತೋದ್ಧಾರಕರಾಗಿ ಅವತಾರ ಮಾಡಿದಂತಹ ವ್ಯಾಸರಾಜ ಗುರು ಸಾರ್ವಭೌಮರು, ಇಂತಹ ವ್ಯಾಸರಾಜ ಗುರು ಸಾರ್ವಭೌಮರನ್ನು ಜಗತ್ತಿಗೆ ಕೊಟ್ಟಂತಹ ಮಹಾನುಭಾವರ ದಿನ ಇವತ್ತು. ಸಮೀಪದ ಚನ್ನಪಟ್ಟಣದ ಬಳಿ ಇರುವಂತಹ ಅಬ್ಬೂರು ಕ್ಷೇತ್ರ, ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮಹಾನುಭಾವರು ಶ್ರೀ ಬ್ರಹ್ಮಣ್ಯ ತೀರ್ಥರು ಅಂತ. ಜಗದ್ಗುರು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಅವತಾರ ಮಾಡಿ ಬಂದ ಮಹಾನುಭಾವರು. ಆಚಾರ್ಯರು ತಮ್ಮ ಪೀಠದಲ್ಲಿ ಪದ್ಮನಾಭ ತೀರ್ಥರನ್ನು ವಿರಾಜಮಾನರನ್ನಾಗಿ ಮಾಡಿ ಅವರ ತರುವಾಯ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಹೀಗೆಲ್ಲ ಬಂದು ಅಕ್ಷೋಭ್ಯ ತೀರ್ಥರು ಶ್ರೀಮಠ್ ಟೀಕಾಕೃತ್ಪಾದರಿಗೆ ಕೊಟ್ಟು ಅವರ ಆ ಪರಂಪರೆಯಲ್ಲಿಯೇ ಬಂದ ಮಹಾನುಭಾವರು
ಪುರುಷೋತ್ತಮ ತೀರ್ಥರು ಅಂತ. ಅವರು ಬೃಂದಾವನ ಇಲ್ಲೇ ಇಲ್ಲ, ಅವರು ಗುಹಾ ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಅಂತಹ ಪುರುಷೋತ್ತಮ ತೀರ್ಥರು ರಾಜೇಂದ್ರ ತೀರ್ಥರ ಪರಂಪರೆ, ಶ್ರೀ ವ್ಯಾಸರಾಜ ಮಠದ ಮೂಲ ಪುರುಷರು. ರಾಜೇಂದ್ರ ತೀರ್ಥರ ಆ ಪರಂಪರೆಯಲ್ಲಿ ಶ್ರೀ ಪುರುಷೋತ್ತಮ ತೀರ್ಥರು ಅನ್ನುವ ಮಹಾನುಭಾವರು, ಅವರಿಂದ ಆಶ್ರಮ ಸ್ವೀಕಾರ ಮಾಡಿದ ಮಹಾನುಭಾವರೇ ಇವತ್ತಿನ ಆರಾಧನಾಭಿಷೇಕರಾಗಿರ್ತಕ್ಕಂತಹ ಶ್ರೀ ಬ್ರಹ್ಮಣ್ಯ ತೀರ್ಥರು. ನಾವು ಸುಧೀಂದ್ರ ತೀರ್ಥರ ಮಹಿಮೆಯನ್ನು ಹೇಳುವಾಗ ಸುಧೀಂದ್ರ ತೀರ್ಥರ ಗುರುಗಳನ್ನು ನೋಡಿ, ಸುಧೀಂದ್ರ ತೀರ್ಥರ ಶಿಷ್ಯರನ್ನು ನೋಡಿ ಮಧ್ಯದವರ ಮಹಿಮೆಯನ್ನು ನಾವು ತಿಳ್ಕೊಳ್ಬೇಕು. ಸುಧೀಂದ್ರ ತೀರ್ಥರ ಗುರುಗಳು ವಿಜೇಂದ್ರ ತೀರ್ಥರು, ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು. ಎಂಥ ಗುರುಗಳು, ಎಂಥ ಶಿಷ್ಯರು! ಇಂಥ ಗುರುಗಳನ್ನು ಪಡೆಯಲಿಕ್ಕೆ, ಇಂಥ ಶಿಷ್ಯರನ್ನು ಪಡೀಲಿಕ್ಕೆ ಆ ಮಧ್ಯದವರು ಮಾಡಿದ ದೊಡ್ಡ ಪುಣ್ಯ ಇನ್ನೆಂಥದ್ದು, ಹೀಗೆ ವಿಚಾರ ಮಾಡ್ತೀವಿ. ಹೀಗಾಗಿ ಬ್ರಹ್ಮಣ್ಯ ತೀರ್ಥರ ಒಂದು ಹಿರಿಮೆ ನಾವು ಎಲ್ಲಿ ನೋಡಬಹುದು, ಬ್ರಹ್ಮಣ್ಯ ತೀರ್ಥರ ಒಂದು ಮಹಿಮೆ ಎಲ್ಲಿ ನೋಡಬಹುದು ಅಂದರೆ ವ್ಯಾಸರಾಜ ಗುರು ಸಾರ್ವಭೌಮರಲ್ಲಿ ನೋಡಬಹುದು. ಯಾಕಂದರೆ ಗೋಪಾಲದಾಸರ ಮಹಿಮೆಯನ್ನು ಹೇಳುವಾಗ ಇವರ ಪೂಜೆಯೇ ನಮ್ಮ ವಿಜಯರಾಯರ ಪೂಜೆ, ಇವರ ಕೊಂಡಾಡುವುದೇ ವಿಜಯರಾಯರ ಸ್ತೋತ್ರ ಅಂತ. ಅಂದರೆ ವಿಜಯರಾಯರ ಮಹಿಮೆಯನ್ನು ಅವರ ಶಿಷ್ಯರಾದ ಗೋಪಾಲದಾಸರಲ್ಲಿ ನೋಡ್ಬೋದು. ವಿಜಯದಾಸರ ಮುಖ್ಯ ಪ್ರತಿಮೆ ಅಂತಾರೆ. ಹಾಗಾದರೆ ಬ್ರಹ್ಮಣ್ಯ ತೀರ್ಥರ ಮುಖ್ಯ ಪ್ರತಿಮೆ ಯಾವುದು ಅಂದರೆ ವ್ಯಾಸರಾಜರು. ಬ್ರಹ್ಮಣ್ಯ ತೀರ್ಥರನ್ನು ಎಲ್ಲಿ ನೋಡಬೇಕಂದ್ರೆ ವ್ಯಾಸರಾಜರಲ್ಲಿ ನಾವು ನೋಡಬೇಕು. ಇವತ್ತು ವ್ಯಾಸರಾಜರದು ದಿಗ್ದಿಗಂತ ವಿಶ್ರಾಂತ ಕೀರ್ತಿ. ಪರವಾದಿಗಳು ವ್ಯಾಸರಾಜರ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಈ ಮಧ್ವಮತ ಅನ್ನೋದು ಸೀಳು ಹೋದು ಸೌತೆಕಾಯಿ ಇದ್ದಾಗಿತ್ತಂತೆ. ಯಾವುದೇ ಒಂದು ತರಕಾರಿ ಸೀಳಿದ್ರೆ ಬೇಕಾದ್ರೆ ಸೇರಿಸಿಡ್ಬೋದು, ಈ ಸೌತೆಕಾಯಿ ಸೀಳೋದ್ರೆ ಸೇರಿಸಿಡಿಸೋದು ಕಷ್ಟ. ಅಂತಹ ಸೀಳಿ ಹೋದ ಸೌತೆಕಾಯಿ ಹಾಳಾಗದ ಹಾಗೆ 3 ಕಟ್ಟು ಕಟ್ಟಿದವರು ವ್ಯಾಸತೀರ್ಥರಂತೆ. ಅವರು ತಮಿಳಲ್ಲಿ ಹೇಳ್ತಾರೆ, ಆಗಿನ ಕಾಲದವರು 3 ಕಟ್ಟು ಪೋಟರು ವ್ಯಾಸತೀರ್ಥರಂತ. ಅವರು ಕಟ್ಟಿದ 3 ಕಟ್ಟುಗಳು ಅಂದರೆ ಬೇಕಾದರೆ ಕೋಟೆ ಅಂತ ಇಟ್ಕೊಳ್ಳಿ. ಜಗದ್ಗುರು ಮಧ್ವಾಚಾರ್ಯರ ಸತ್ಸಿದ್ಧಾಂತದ ಈ ಸಾಮ್ರಾಜ್ಯ ಹಾಳಾಗದ ಹಾಗೆ, ವೈರಿಗಳ ಆಕ್ರಮಣಕ್ಕೆ ತುತ್ತಾಗದ ಹಾಗೆ 3 ಕೋಟೆ ಅಥವಾ 3 ಕಟ್ಟನ್ನು ಕಟ್ಟಿದವರು ವ್ಯಾಸತೀರ್ಥರು. ಆ 3 ಕಟ್ಟುಗಳು ಯಾವುದು ಅಂದರೆ ಗ್ರಾಂಥಿಕವಾದ ಕಟ್ಟು. ಒಂದು ನ್ಯಾಯಾಮೃತದ ಕೋಟೆ, ಇನ್ನೊಂದು ತರ್ಕತಾಂಡವದ ಕೋಟೆ, ಮತ್ತೊಂದು ತಾತ್ಪರ್ಯ ಚಂದ್ರಿಕೆಯ ಕೋಟೆ. ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಈ ಅದ್ಭುತವಾದ 3 ಕೋಟೆಯ ಒಳಗೆ ಆಚಾರ್ಯ ಮಧ್ವರ ಸತ್ಸಿದ್ಧಾಂತದ ಸಾಮ್ರಾಜ್ಯ ಇಷ್ಟು ಸಮೃದ್ಧಿಗೆ ಸಾಧ್ಯ ಆಯಿತು. ನಾವು ನಮ್ಮ ಮನೇಲಿ ಚೆನ್ನಾಗಿರಬೇಕು, ನಮ್ಗೆ ಯಾರ್ದು ಶತ್ರುಗಳ ಬಾಧ ಆಗಬಾರ್ದು ಅಂತ ಹೇಳಿ ನಾವು ಗೋಡೆ ಕಟ್ಟಿ, ಕಾಂಪೌಂಡ್ ಕಟ್ಟಿ, ಗ್ರಿಲ್ ಹಾಕಿಸಿ, ಗೇಟ್ ಹಾಕಿ, ಬೀಗ ಹಾಕಿ ಎಷ್ಟೆಲ್ಲ ಮಾಡ್ತೀವಿ. ಅಂದಮೇಲೆ ವೇದಾಂತ ಸಾಮ್ರಾಜ್ಯ ಹಾಳಾಗದೆ ಇರಲಿಕ್ಕಾಗಿ ವ್ಯಾಸತೀರ್ಥರು ಕಟ್ಟಿದ 3 ಕಟ್ಟುಗಳು ಈ ಗ್ರಂಥಗಳು ಅಂತ ಆ ಗ್ರಂಥಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ವ್ಯಾಸರಾಜರು ಹುಟ್ಟುವ ಮೊದಲೇ ಅವರ ಹುಟ್ಟನ್ನು ಗ್ರಹಿಸಿ ಇಂತಹ ಮಹಿಮಾನ್ವಿತರಾಗುತ್ತಾರೆ ಅಂತ ಹುಟ್ಟುವ ಮೊದಲೇ ಅವರನ್ನು ಗುರುತಿಸಿದ ಮಹಾನುಭಾವರು ಶ್ರೀ ಬ್ರಹ್ಮಣ್ಯ ತೀರ್ಥರು. ನಮಗೆ ಎದುರಿಗಿದ್ದಾಗಲೇ ಅವರು ಮಾಡುವ ಮಹಿಮೆಗಳನ್ನು ನೋಡಿದಾಗಲೇ ಇವರು ದೊಡ್ಡವರು ಅಂತ ತಿಳಿಯುವ ಯೋಗ್ಯತೆ ಇಲ್ಲದೆ, ಅವರು ನಮ್ಮಾಗೆ ಒಬ್ಬರು ನಮಗಿಂತ ಒಂಚೂರು ಜಾಸ್ತಿ ಇರ್ಬೋದು ಇಷ್ಟು ಅಂದ್ಕೊಳ್ತೀವಿ. ನಮಗಿಂತ ದೊಡ್ಡವರನ್ನು ದೊಡ್ಡವರು ಅಂತ ಗುರುತಿಸ್ಲಿಕ್ಕೂ ಜನ್ಮಾಂತರದ ಪುಣ್ಯ ಬೇಕು. ಸತ್ಯಲೋಕದಿಂದ ಅವತರಿಸಿ ಬರುವಂಥ ಮಹಾತ್ಮರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಅದು ಸಾಮಾನ್ಯರಿಗೆ ಸಾಧ್ಯ ಆಗುವಂಥದ್ದಲ್ಲ. ವ್ಯಾಸತೀರ್ಥರು ಹುಟ್ಟುವ ಮೊದಲು
ಅವರ ಪೂರ್ವಾಶ್ರಮದ ತಂದೆ ತಾಯಿಗಳು ಸಂಸಾರದಲ್ಲಿ ವಿರಕ್ತರಾಗಿ ಬದ್ರಿ ಯಾತ್ರೆಗೆ ಹೊರಟಿದ್ರಂತೆ. ಆಗಿನ ಕಾಲದಲ್ಲೆಲ್ಲ ಬದ್ರಿ ಯಾತ್ರೆ ಯಂಗೇಜಲ್ಲಿ ಹೋಗ್ತಿರಲಿಲ್ಲ, ವಯಸ್ಸಾದ ಮೇಲೆ. ಯಾಕಂದರೆ ಬದ್ರಿಗೆ ಹೋದವರು ಬರೋ ಗ್ಯಾರಂಟಿ ಇರಲಿಲ್ಲ. ಯಾಕಂದರೆ ಆಚಾರ್ಯರು ಬದ್ರಿಗೆ ಹೋಗುವ ಸಂದರ್ಭದಲ್ಲಿ ಶಿಷ್ಯರಿಗೆ ಹೇಳುವ ಒಂದು ಮಾತು ಸುಮಧ್ವಿಜಯದಲ್ಲಿ ಬರುತ್ತೆ, ಆವ್ರಜೇದಿಹ ನವಾ ಸಹಿ ವೇದ ಸ್ವಸ್ತಿ ವೋಸ್ಥಿತಿ ಯಯಾವತ ಮಧ್ವಃ. ಮಧ್ವಗುರುಗಳು ಬದ್ರಿಗೆ ಹೋಗುವಾಗ ಶಿಷ್ಯರಿಗೆ ಹೇಳಿದ್ರಂತೆ, ನಾವು ವೇದವ್ಯಾಸದೇವರು ಅಪ್ಪಣೆ ಮಾಡಿದ್ದಾರೆ, ಬದ್ರಿಗೆ ಹೋಗ್ತಾ ಇದ್ದೀವಿ, ಆದರೆ ಬರ್ತೀವೋ ಇಲ್ಲೋ ಗ್ಯಾರಂಟಿ ಇಲ್ಲ ಅಂದ್ರಂತೆ. ಆವ್ರಜೇತ್ ಇಹ, ಮತ್ತೆ ನಾವು ಬರ್ತೀವೋ ಇಲ್ಲೋ ಅದು ಗೊತ್ತಿಲ್ಲ ಅಂತಾರೆ. ಬದ್ರಿಗೆ ಹೋದರೆ ವಾಪಸ್ ಬರೋದು ನಮಗೆ ಗೊತ್ತಿಲ್ಲ ಅಂತ ಸರ್ವಜ್ಞರೇ ಹೇಳುವಾಗ ಇನ್ನು ನಾವು ಹೋಗುವಾಗಲೇ ಬರ್ತೀವಿ ಅಂತ ಹೇಳೋದು ಹೇಗೆ? ಅದರೊಳಗೂ ಹರಿದ್ವಾರ ಬಿಟ್ಟು ಬದ್ರಿಗೆ ಸೇರಿ, ಬದ್ರಿಗೆ ಬಿಟ್ಟು ಹರಿದ್ವಾರಕ್ಕೆ ಸೇರೋವರೆಗೂ ಹೋದ್ವಿ ಬಂದ್ವಿ ಅಂತ ಹೇಳಬಾರ್ದು. ಯಾಕೆಂದರೆ ಹೋದವ್ರು ಹೋದಾಗೆ ಬಂದವರು ಬಂದಾಗೆ, ಅಷ್ಟು ಕ್ಲಿಷ್ಟವಾದ ಕಠಿಣವಾದದ್ದು. ಆದರೆ ಮಧ್ವಾಚಾರ್ಯರ ಮಾತಿನ ಅರ್ಥ ಆಗ ಅದಾಗಿರಲಿಲ್ಲ. ಭಗವಂತ ಕರೆದಿದ್ದಾನೆ, ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಅರ್ಥ ದೇವರ ಇಚ್ಛೆ ಗೊತ್ತಿಲ್ಲ, ಅವನು ಹೋಗು ಅಂದ್ರೆ ಬರ್ತೀನಿ ಬರಲ್ಲ ಅಂತ. ನಮ್ಮ ವಿಷಯಗಳಲ್ಲಿ ದೇವರಿಗೆ ಇಚ್ಛೆ ಇದ್ದರೆ ನಮಗೆ ಬದ್ರಿನಾರಾಯಣನ ದರ್ಶನ, ಅವು ಇಚ್ಛೆ ಇಲ್ಲ, ರೋಡಲ್ಲೇ ನಿಲ್ಲಿಸಿ ವಾಪಸ್ ಕಳಿಸ್ಬಿಡ್ತಾರೆ. ಇದೆಲ್ಲ ಅವರವರ ಅನುಭವಕ್ಕೆ ಬರುವಂಥದ್ದು. ಹಾಗಾಗಿ ಆಗಿನ ಕಾಲದಲ್ಲಿ ಬದ್ರಿ ಯಾತ್ರೆಗೆ ಹೊರಡಬೇಕು ಅಂದ್ರೇ ವಯಸ್ಸಾದ ಕಾಲಕ್ಕೆ ಯಾತ್ರಾ ಪ್ರೋಗ್ರಾಮ್ ಇಟ್ಕೊಳ್ಳೋರು ಇವರು ಇಟ್ಕೊಂಡಿದ್ದರು. ಆದರೆ ಆ ಕಾಲಕ್ಕೆ ಬ್ರಹ್ಮಣ್ಯ ತೀರ್ಥರು ಹೋಗಿ ಬರ್ತಾ ಇದ್ದರು. ರಾಮಾಚಾರ್ಯರು ಅಂತ ವ್ಯಾಸತೀರ್ಥರ ಪೂರ್ವಾಶ್ರಮದ ತಂದೆಗಳು, ಅವರು ಹೊರಟಿದ್ದರು, ಬ್ರಹ್ಮಣ್ಯ ತೀರ್ಥರು ದರ್ಶನ ಮಾಡಿ ಬರ್ತಾ ಇದ್ದರು. ಇಂಥ ಸಂದರ್ಭದಲ್ಲಿ ರಾಮಾಚಾರ್ಯರು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಸಹಗಮನ ಮಾಡಬೇಕು. ಆ ಸಮಯದಲ್ಲಿ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಮಾಡುವ ಸಂದರ್ಭ. ಬ್ರಹ್ಮಣ್ಯ ತೀರ್ಥರು ಆ ಹೆಣ್ಣು ಮಗಳನ್ನು ನೋಡಿ, ವ್ಯಾಸತೀರ್ಥರ ಪೂರ್ವಾಶ್ರಮದ ತಾಯಿಯನ್ನು ನೋಡಿ ದೀರ್ಘ ಸುಮಂಗಲಿ ಭವ ಅಂತ ಅವರ ಬಾಯಲ್ಲಿ ಬಂತಂತೆ. ಅವಳಿಗೆ ಆಶ್ಚರ್ಯ. ಸ್ವಲ್ಪ ಹಾಗೆ ಆಶ್ಚರ್ಯದಿಂದ ಏನು ಸ್ವಾಮಿಗಳು ಇಂಥ ಆಶೀರ್ವಾದ ಮಾಡಿದ್ರಲ್ಲ ಅಂತ ಬ್ರಹ್ಮಣ್ಯ ತೀರ್ಥರನ್ನು ನೋಡ್ತಾ ಇದ್ದರೆ ಮತ್ತೊಂದು ಮಾತು ಹೊರಗೆ ಬಂತಂತೆ, ಸುಪುತ್ರವತಿ ಭವ. ಇವತ್ತು ಯಾವ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದ್ರು ಈ ರೀತಿ ಎಲ್ಲ ಹೇಳಲ್ಲ. ಸ್ವಾಮಿಗಳು ಯಾರ ಕೈಯಲ್ಲಿ ನಮಸ್ಕಾರ ಮಾಡಿಸ್ಕೊಂಡ್ರು ಅವರಿಷ್ಟೇ ನಾರಾಯಣ 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 ಅಂತ ದೇವರ ಸ್ಮರಣೆ ಮಾಡ್ತಾರೆಯೇ ವಿನಃ ಇನ್ನೊಂದು ಕಾಮನೆಯನ್ನು ಅವರು ಹೇಳೋಲ್ಲ. ಬ್ರಹ್ಮಣ್ಯ ತೀರ್ಥರಿಗೆ ಆಶ್ಚರ್ಯ ಆಗ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ಎನ್ನ ಮಾತಲ್ಲವಿದು ಎನ್ನ ಪಿರಿಯರ ಮಾತು, ಇದು ನಂದಲ್ಲ, ನನ್ನ ಒಳಗಿರುವಂಥ ವಾಯುದೇವರ ಅಂತರ್ಯಾಮಿಯಾದ ನಾ ಪೂಜೆ ಮಾಡುವ ವಿಠ್ಠಲ ನುಡಿಸಿದ್ದಾನೆ. ಅವನ ಇಚ್ಛೆ, ನಿಮಗೆ ಸತ್ಪುತ್ರ ಪ್ರಾಪ್ತಿ ಆಗ್ತಾ ಇದ್ದಾನೆ, ಆದರೆ ಅವನು ಮನೆಗಲ್ಲ ಮಠಕ್ಕೆ ಅಂತ. ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಗಂಡ ಅಸ್ತವ್ಯಸ್ತ, ಮದುವೆ ಆಗಿ ಎಷ್ಟೋ ವರ್ಷ ಆಗಿದೆ, ಸಂತಾನ ಆಗುವ ಏಜೇ ಮುಗಿದೋಗಿದೆ. ಅಂಥ ಕಾಲದಲ್ಲಿ ಜ್ಞಾನಿಗಳಾದ ಮಹಾನುಭಾವರಾದ ವ್ಯಾಸತೀರ್ಥರ ಹುಟ್ಟು. ಬ್ರಹ್ಮಣ್ಯ ತೀರ್ಥರು ಹೇಳಿದ್ರಂತೆ, ಮನೆ ಒಳಗೆ ಹುಟ್ಟಿದ್ರೆ ನೀವೇ ಇಟ್ಕೊಳ್ಳಿ, ಮನೆಯಿಂದ ಹೊರಗೆ ಹುಟ್ಟಿದ್ರೆ ನಮಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಇನ್ನು ಮಗು ಪ್ರಸವ ಆಗಬೇಕು ಕೆಲ ಕ್ಷಣ. ಆ ಕಾಲಕ್ಕೆ ಬ್ರಹ್ಮಣ್ಯ ತೀರ್ಥರು ಬಂಗಾರದ ಹರಿವಾಣವನ್ನೇ ಕಳಿಸಿದ್ದಾರೆ. ವ್ಯಾಸತೀರ್ಥರಿಗೆ ಭೂಸ್ಪರ್ಶವೇ ಇಲ್ಲ. ಹುಟ್ಟುವಾಗಲೇ ಬಂಗಾರದ ಹರಿವಾಣದಲ್ಲಿ ಹುಟ್ಟಿದ ಮಹಾನುಭಾವರು ವ್ಯಾಸರಾಜರು. ಇಡೀ ಮೈಯಾದ ಮೈಯಲ್ಲ ಸುವರ್ಣ. ನಮ್ಮಲ್ಲೆಲ್ಲ ಕೆಲವರು ಹೇಳ್ತಾರೆ ಅವರು ಹುಟ್ಟುವಾಗಲೇ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದ್ದಾರೆ ಅಂತ. ಇಡೀ ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ಚಮಚ ಆಗೇ ಬದುಕಿರ್ತಾರೆ. ಇವರು ಚಮಚ ಅಲ್ಲ, ಮೈಯೆಲ್ಲ ಬಂಗಾರ. ಅದಕ್ಕೆ ಇವರು ಬಾಯಲ್ಲಿ ಬಂದದ್ದೆಲ್ಲ ಸುವರ್ಣ. ಅಂಥ ಇಂಥ ವರ್ಣಗಳು ಬರಲಿಲ್ಲ. ಅವರ ಅತ್ಯದ್ಭುತವಾದ ಗ್ರಂಥಗಳು ತರ್ಕತಾಂಡವ, ನ್ಯಾಯಾಮೃತ, ವೇದೋಜ್ಜೀವನ, ಚಂದ್ರಿಕಾ, ಇವೇ ಮಂದಾರ ಮಂಜರಿ ಮೊದಲಾದ ಗ್ರಂಥಗಳೆಲ್ಲ ಸುವರ್ಣ. ಭಗವಂತನಿಗೆ ಅತ್ಯಂತ ಸಂತೋಷದಾಯಕವಾದ ಭಗವಂತನನ್ನೇ ಪ್ರತಿಪಾದನೆ ಮಾಡುವಂಥ
ವರ್ಣಗಳ ಜಾಲವನ್ನೇ ಪುಂಖಾನುಪುಂಖವಾಗಿ ಬಾಯಿಂದ ಬರಲಿಕ್ಕೆ ಕಾರಣ ವ್ಯಾಸರಾಜರು ಹುಟ್ಟುವ ಕಾಲಕ್ಕೆ ಬ್ರಹ್ಮಣ್ಯ ತೀರ್ಥರು ಕಳಿಸಿಕೊಟ್ಟ ಸುವರ್ಣದ ತಟ್ಟೆ ಕಾರಣ ಆಗೋದಾದರೆ, ಅಂತಹ ವ್ಯಾಸರಾಜರನ್ನು ಪುಟ್ಟ ಮಗುವಾಗಿದ್ದಾಗ ಹುಟ್ಟಿದ ತಕ್ಷಣ ಮಠಕ್ಕೆ ತರಿಸಿಕೊಂಡು ತಾವೇ ತಮ್ಮ ಕರಕಮಲದಿಂದ ಬ್ರಹ್ಮಣ್ಯ ತೀರ್ಥರು ಆ ಮಗುವನ್ನು ತೊಳೆದಿದ್ದಾರೆ. ಕಣ್ವ ನದಿಯ ನೀರಿನಲ್ಲಿ ಆ ಮಗುವನ್ನು ಶುದ್ಧ ಮಾಡಿದ್ದಾರೆ. ನಮಗೆ ಸ್ವಾಮಿಗಳು ಸ್ಪರ್ಶ ಮಾಡಿ ತಲೆ ಮೇಲೆ ಕೈ ಇಟ್ಟರೆ ನಾವು ಪುನೀತರಾದ್ವಿ ಅಂತ ಅಂದ್ಕೊಂಡು ಇಡೀ ಸ್ವಾಮಿಗಳು ಸ್ವಾಮಿಕಳೆಯವರು ಸಿಕ್ಕದಾಗೆಲ್ಲ ಹೇಳ್ತಿರ್ತೀವಿ. ಸ್ವಾಮಿಗಳು ಬಿಟ್ಟು ಆಶೀರ್ವಾದ ಮಾಡಿದ್ರು ಇದು ಆಶೀರ್ವಾದ ಅಲ್ಲ, ಆಪಾದ ಮೌಳಿ ಪರ್ಯಂತರವಾಗಿ ಯಾವ ಕೈಯಿಂದ ಆಚಾರ್ಯರು ಅರ್ಚನೆ ಮಾಡಿದ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡ್ತಾ ಇದ್ದರೋ ಅಂಥ ಕೈಯಿಂದ ಆ ಮಗುವಿನ ಸರ್ವಾವಯವವನ್ನು ಕೂಡ ಅವರು ರಕ್ಷಣೆ ಮಾಡಿದ್ದಾರೆ. ಮತ್ತು ನಿತ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರು ದೇವರಿಗೆ ನರಸಿಂಹ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ ಹಾಲನ್ನು ಮಾತ್ರ ಕುಡಿಸಿದ್ದಾರೆ. ನಮ್ಮ ಬಾಯಲ್ಲಿ ಒಳ್ಳೆಯ ಮಾತು ಬರಬೇಕಾದ್ರೆ ಒಳಗೆ ಇನ್ಪುಟ್ ಇದ್ದರೆ, ಒಳ್ಳೆಯದು ಇನ್ಪುಟ್ ಇದ್ದರೆ ಔಟ್ಪುಟ್ ಅಂಥದ್ದೇ ಬರುತ್ತೆ. ನೀವು ಎಂಥದ್ದು ಒರ್ಜಿನಲ್ ಇಟ್ಟಿರ್ತೀರಿ ಅಂಥದ್ದು ಜೆರಾಕ್ಸ್ ಬರುತ್ತೆ. ನೀವು ಎಂಥದ್ದು ಒಳಗೆ ಹಾಕ್ಕೊಳ್ತೀರಿ ಅಂಥದ್ದು ಈಚೆಗೆ ಬರುತ್ತೆ. ಉದರದಿ ನೈವೇದ್ಯ ಇದ್ದರೆ ವದನದಿ ದೇವರ ನಾಮ ಬರುತ್ತೆ. ಹೊಟ್ಟೆ ಒಳಗೆ ಕೆಟ್ಟ ಆಹಾರ, ಬೀದಿ, ಸರ್ಕಲ್ಲು, ಪಾನಿಪುರಿ ಇಂಥವು ತಿಂದರೆ ಬಾಯೊಳಗಿಂದ ಒಳ್ಳೊಳ್ಳೆ ಅಕ್ಷರ ಪಾರಾಯಣ ಹೇಗೆ ಬರಲಿಕ್ಕೆ ಸಾಧ್ಯ? ಶುದ್ಧವಾದ ಸಾತ್ವಿಕವಾದ ಆಹಾರ ಮಾತ್ರ ಭಗವಂತನ ಗುಣಗಾನಕ್ಕೆ ಕಾರಣ ಆಗತ್ತೆ. ನೋಡಿ, ಅಂದು ಬ್ರಹ್ಮಣ್ಯ ತೀರ್ಥರ ಕೈಯಲ್ಲಿ ಹಾಲು ಕುಡಿದ ಮಗುವಿನ ಬಾಯಿಂದ ಬಂದದ್ದು ಹಾಲೇ, ಅದೇ ಅಮೃತ, ಅದೇ ನ್ಯಾಯಾಮೃತ. ವ್ಯಾಸತೀರ್ಥರ ಬಾಯಲ್ಲಿ ನ್ಯಾಯಾಮೃತ ಬರಬೇಕಾದರೆ ಇವತ್ತಿಗೂ 400, 500, 5 ಶತಮಾನಗಳ ಗಳಿಸಿ ಹೋದರೂ ಕೂಡ ಇವತ್ತು ಗ್ರಂಥದ ಒಳಗೆ ಉಸಿರಾಡ್ತಾ ಇದ್ದಾರೆ ವ್ಯಾಸರಾಜರು. ಇವತ್ತು ಪಂಡಿತ ಮಂಡಲಿಯಲ್ಲಿ ಏನಾದರೂ ಒಂದು ವಾಕ್ಯ ಇಟ್ಟು ವ್ಯಾಖ್ಯಾನ ಮಾಡಿ ವಾಕ್ಯಾರ್ಥ ಮಾಡಿ ಕಾದಾಡ್ತಾ ಇದ್ದಾರೆ. ಇನ್ನೂ ಆ ವಾಕ್ಯದ ಸರಿಯಾದ ನೆಲೆ ತಿಳಿದಿಲ್ಲ ಅಂದರೆ ಅಂಥ ವಾಕ್ಯ ಯಾವುದು ಅಂದರೆ ನ್ಯಾಯಾಮೃತದ ವಾಕ್ಯಗಳು. ಇಂಥ ವಾಕ್ಯಗಳ ಮುಖಾಂತರವಾಗಿ ವ್ಯಾಸತೀರ್ಥರು ಅಧುನಾ ಜ್ಞಾನಿಗಳ, ಪಂಡಿತರ, ವಿದ್ವದ್ವರೆಣ್ಯರ, ವಿದ್ವನ್ಮಣಿಗಳ ನಾಲಿಗೆಯಲ್ಲಿ ನಲ್ದಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಪುಟ್ಟ ಮಗುವಾಗಿದ್ದಾಗ ಬ್ರಹ್ಮಣ್ಯ ತೀರ್ಥರು ಕೊಟ್ಟ ನರಸಿಂಹದೇವರ ಅಭಿಷೇಕ ಮಾಡಿದ ಹಾಲಿನ ಮಹಿಮಾದು. ಇಂಥ ವ್ಯಾಸತೀರ್ಥರನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವರು ಬ್ರಹ್ಮಣ್ಯ ತೀರ್ಥರು. ಬ್ರಹ್ಮಣ್ಯ ತೀರ್ಥರ ಗ್ರಂಥಗಳು ಅದು ನಮಗೆಲ್ಲ ನೋಡುವ ಯೋಗ್ಯತೆ ಇಲ್ಲ, ಆದ ಕಾರಣ ಯಾವ ಸಿಕ್ಕಿಲ್ಲ. ಇದ್ದ ಗ್ರಂಥ ನೋಡಿದ್ದು ಅಷ್ಟರೊಳಗಿದೆ, ಬೇಕಾದಷ್ಟು ಈಗ ಆಲ್ರೆಡಿ ಇದೆ, ಅದನ್ನು ಎಷ್ಟು ನೋಡಿದ್ದೀವಿ. ಅದಕ್ಕೆ ಬ್ರಹ್ಮಣ್ಯ ತೀರ್ಥರಂದರು, ನನ್ನ ಗ್ರಂಥ ಇರಲಿ, ನಮ್ಮ ಚಿಚ್ಚಿಯಂದು ಮೊದಲು ಓದಿ ಅರಗಿಸ್ಕೊಳ್ಳಿ, ಆಮೇಲೂ ನಿಮ್ಮ ತಲೆ ಒಳಗೆ ಏನಾದ್ರು ಒಂಚೂರು ಬುದ್ಧಿಗಿದ್ದಿದ್ರು ನೋಡೋಣ ಅಂತ ಹೀಗೇನೋ ಇರ್ಬೋದು. ನೀವು ಬ್ರಹ್ಮಣ್ಯ ತೀರ್ಥರಿಗೆ ನಿಜವಾಗಿಯೂ ವಿದ್ವಾಂಸರು ಕೆಲವರು ಹೀಗೆ ಕತೆ ಕೇಳ್ತಾರೆ, ಅಂದ್ಕೊಳ್ತಾರೆ. ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರಿಗೆ ಆಶ್ರಮ ಕೊಟ್ಟು ಕೆಲವು ಕಾಲ ಪಾಠ ಹೇಳಿ ಮತ್ತೆ ಶ್ರೀಪಾದರಾಜರ ಹತ್ರ ಕಳಿಸಿದ್ರು ಅಂತ. ಅದು ಕೆಲವರು ಏನು ಅಂದ್ಕೊಳ್ತಾರೆ, ಬ್ರಹ್ಮಣ್ಯ ತೀರ್ಥರಿಗೆ ಅಷ್ಟೇನು ಬರ್ತಿರಲಿಲ್ಲ, ಶ್ರೀಪಾದರಾಜರು ದೊಡ್ಡ ವಿದ್ವಾಂಸರು, ಅದಕ್ಕೆ ಹೈಯರ್ ಸ್ಟಡೀಸಿಗೆ ಕಳಿಸಿದ್ರು, ಹೀಗೆಲ್ಲ ತಿಳ್ಕೊಂಡ್ರೆ ಅದೆಲ್ಲ ತಪ್ಪು ಕಲ್ಪನೆ. ನಿಮ್ಗೆ ಈ ಕಥೆ ಅರ್ಥ ಆಗಲಿಕ್ಕೆ ಇನ್ನೊಂದು ಕಥೆ ಹೇಳಿದ್ರೆ ಅರ್ಥ ಆಗುತ್ತೆ. ಶ್ರೀನಿವಾಸಾಚಾರ್ಯರು, ಜಗನ್ನಾಥದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸಾಚಾರ್ಯರು, ಅವರು ವಿಜಯದಾಸರ ಕಾಲಿಗೆ ಬಿದ್ದರು, ಸ್ವಾಮಿ ತಪ್ಪಾಯಿತು ಕ್ಷಮಾ ಮಾಡಿ ಅಂತ. ಆಯಿತು ಬಾರಪ್ಪ ಬಂದಿದೆಯಾ, ನಿಂಗೆ ಉಪದೇಶ ಮಾಡ್ತೀನಿ ಅಂತ ಅವರು ಮಾಡಲಿಲ್ಲ. ಅವರು ಏನು ಮಾಡಿದ್ರು, ಗೋಪಾಲದಾಸರ ಹತ್ರ ಹೋಗು ಅಂದರು. ಯಾಕೆ? ಗೋಪಾಲದಾಸರು ಇದ್ದಿದ್ದಲ್ಲಿ ಚೆನ್ನಾಗಿ ಓದ್ಕೊಂಡಿದ್ದಾರೆ, ವಿಜಯದಾಸರ ಅಟ್ಟಕ್ಕಟ್ಟೆ, ಇವರು ದೊಡ್ಡ ವಿದ್ವಾಂಸರು, ಏನು ಹೇಳೋದು, ಅದಕ್ಕೆ ಅವ್ರನ್ನ ಹಿಂಗೆ ತಿಳ್ಕೊಂಡ್ರೆ ನಮ್ಮ ಕತೆ ಮುಗೀತು. ಹಾಗಲ್ಲ. ಯಾಕೆ ವಿಜಯದಾಸರು ಹಾಗೆ ಕಳಿಸಿದ್ರು ಅಂದರೆ, ಯಾರಿಂದ ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ವಿದ್ಯೆ ಕೊಡಿಸ್ಬೇಕು ಅಂತ ಭಗವಂತನ ಇಚ್ಛೆ ಏನಿದೆಯೋ ಅದನ್ನು ತಿಳಿದವರು ವ್ಯಾಸರಾಜರು ಮತ್ತು ನಮ್ಮ ವಿಜಯದಾಸರಾದ ಕಾರಣ ಈಗ ಈ ಜಗನ್ನಾಥದಾಸರಿಗೆ ಪಾಠ ಹೇಳ್ಕೊಡೋದು, ಉಪದೇಶ ಮಾಡೋದು ಯಾರು ಮಾಡಬೇಕಿದು? ಭಗವಂತನ ಇಚ್ಛೆ ಏನು? ನಿನ್ನ ಇಚ್ಛೆಗೆ ಬಂದದ್ದು ಎನ್ನ ಇಚ್ಛೆಗೆ ಬರಲಿ, ಅನ್ಯತಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ. ನಮ್ಮ ಹತ್ರ ಯಾರು ಬಂದರೂ ನಾವು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿಬಿಡ್ತೀವಿ. ಏನು ನಮಗೆ ಇಡೀ ಜಗತ್ತಲ್ಲಿರೋರೆಲ್ಲ ನಮ್ಮ ಶಿಷ್ಯರು ಆಗಬೇಕು ನಮ್ಮ ಆಸೆ. ಆದರೆ ವಿಜಯದಾಸರಿಗೆ ಆ ಆಸೆ ಇಲ್ಲ, ಬ್ರಹ್ಮಣ್ಯ ತೀರ್ಥರಿಗೆ ಆ ಆಸೆ ಇಲ್ಲ. ಅದಕ್ಕೆ ಬ್ರಹ್ಮಣ್ಯ ತೀರ್ಥರಿಗೆ ವ್ಯಾಸರಾಜರಿಗೆ ಯಾರ ಕಡೆಯಿಂದ ಕೊಡಿಸಬೇಕು ಅಂತ ಗೊತ್ತು. ಅದೇ ಯಾಕೆ ಅಂದರೆ ಇದರೊಳಗೊಂದು ಒಳಗಿಂದ ಒಂದು ಕಥೆ. ಬ್ರಹ್ಮಣ್ಯ ತೀರ್ಥರ ಪರಂಪರೆಯಲ್ಲಿ
ಈ ಪೀಠದ ಮೂಲ ಪುರುಷರು ರಾಜೇಂದ್ರ ತೀರ್ಥರು. ಆ ರಾಜೇಂದ್ರ ತೀರ್ಥರ ವಿದ್ಯಾ ಆಗಿನ ಕಾಲದಲ್ಲಿ ಶ್ರೀಪಾದರಾಜರಲ್ಲಿತ್ತು. ರಾಜೇಂದ್ರ ತೀರ್ಥರು 9 ರೀತಿಯಿಂದ ಶ್ರೀಮನ್ ನ್ಯಾಯಸುಧೆಯ ಪಾಠ ಹೇಳುವ ಕ್ರಮವನ್ನು ವಿಬುಧೇಂದ್ರ ತೀರ್ಥರು ಕೊಟ್ಟಿದ್ದರು. ವಿಬುಧೇಂದ್ರ ತೀರ್ಥರು ಶ್ರೀಪಾದರಾಜರು ಕೊಟ್ಟಿದ್ದರು. ಹಾಗಾದರೆ ಆ ವಿದ್ಯೆ ಎಲ್ಲಿತ್ತು? ಶ್ರೀಪಾದರಾಜರಲ್ಲ, ಅದು ತೊಗೊಂಡು ಬಾ ಅಂತ ಕಳಿಸಿದ್ದೆ ವಿನಃ ಮತ್ತೊಂದಲ್ಲ. ಆ ಪರಂಪರೆ ಮೂಲ ಪರಂಪರೆದು ಬರಬೇಕು ಅನ್ನುವ ದೃಷ್ಟಿಯಿಂದ ಹೀಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಅಧ್ಯಯನ ಮಾಡಿದ್ರು ಇತ್ಯಾದಿ ಕಥೆಯನ್ನೆಲ್ಲ ನಾವು ಕೇಳ್ತೇವೆ. ಜಗನ್ನಾಥದಾಸರ ಹರಿಕಥಾಮೃತ ಸಾರದ ಒಳಗೆ ಹೋದಾಗ ನಮಗೊಮ್ಮೊಮ್ಮೆ ಅನಿಸುತ್ತೆ, ಜಗನ್ನಾಥದಾಸರು ಇಡೀ ಸಮಗ್ರ ವೇದಾಂತದ ಶಾಸ್ತ್ರದ ಸಾರವನ್ನು ಕನ್ನಡದ ಪದ ಪದ್ಯ ಸುಳಾದಿಗಳಲ್ಲಿ ತುಂಬಿಟ್ಟಿದ್ದಾರಲ್ಲ. ಆಗ ಶ್ರೀನಿವಾಸಾಚಾರ್ಯರು ಜಗನ್ನಾಥ ದಾಸರ ಕೆಪ್ಯಾಸಿಟಿನ ಇದು ಅಂತಂದರೆ ಜಗನ್ನಾಥ ದಾಸರಂತಾರೆ, ಇದು ನಂದಲ್ಲ, ಗುರುಗಳ ಕರುಣದಿಂದ ಪನಿತು ಪೇಳುವೆ. ಗುರುಗಳು ಅಂದರೆ ವ್ಯಾಸತೀರ್ಥರ ಒಲುಮೆಯೋ ವಿಠಲೋಪಾಸಕ ಪ್ರಭುವರಿಯ ಅಂತ. ವ್ಯಾಸರಾಜನೇ ಮೊದಲಾದ ಮಹಾನುಭಾವರು ಶ್ರೀ ಜಗನ್ನಾಥದಾಸರ ಒಳಗೆ ಕೂತು ರಚನೆ ಮಾಡಿದ ಗ್ರಂಥ ಹರಿಕಥಾಮೃತ ಸಾರ ಅಂತ ಒಪ್ಪೋದಾದರೆ, ವ್ಯಾಸತೀರ್ಥರು ರಚನೆ ಮಾಡಿದ ಗ್ರಂಥಗಳ ಒಳಗೆ ಅಂತರ್ಶಕ್ತಿಯಾಗಿ ನಿಂತ ಮಹಾನುಭಾವರು ಇವತ್ತಿನ ಆರಾಧನಾ ಅಭಿಷೇಕರಾಗಿರ್ತಕ್ಕಂಥ ಬ್ರಹ್ಮಣ್ಯ ತೀರ್ಥರು. ಆಚಾರ್ಯ ಹೇಗೆ ನಂಬೋದು? ನೀವು ಸುಮ್ಮನೆ ಪುರಾಣದಲ್ಲಿ ಹೇಳ್ತಾ ಇದ್ದೀರೋ ಅಥವಾ ವ್ಯಾಸರಾಜರು ಹಿಂಗೆಲ್ಲರೂ ಹೇಳ್ಕೊಂಡಿದ್ದಾರೋ ಅಂದರೆ ವ್ಯಾಸರಾಜರೇ ಹೇಳ್ತಾರೆ. ಅವರಂತಾರೆ, ಅಜ್ಞಾನದ ಕತ್ತಲೆಯಲ್ಲಿ ಕುಳಿತವರಿಗೆ ಜ್ಞಾನದ ಬೆಳಕಾಗಿ ಬಂದವರು ನನ್ನ ಗುರುಗಳು. ಒಂದೇ ಬ್ರಹ್ಮಣ್ಯ ಭಾಸ್ಕರಂ, ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಅಂತಾರೆ. ನಮ್ಮ ಗುರುಗಳು ಭಾಸ್ಕರ ಅಂದರೆ ತೇಜೋರಾಶಿ. ಯಾರು ಕತ್ತಲಲ್ಲಿರ್ತಾರೆ, ಭಗವಂತನ ಅರಿವು ಇಲ್ಲದೆ ಕತ್ತಲಲ್ಲಿ ಮುಳುಗಿದವರಿಗೆ ತತ್ವಜ್ಞಾನದ ಹರಿಯ ಜ್ಞಾನದ ಬೆಳಕನ್ನು ಕೊಡುವ ಮಹಾನುಭಾವರು ಯಾರು? ಬ್ರಹ್ಮಣ್ಯ ತೀರ್ಥರು ಅಂತ ತಮ್ಮ ಗುರುಗಳನ್ನು ಕೊಂಡಾಡಿದ್ದಾರೆ. ಇಷ್ಟೇ ಅಲ್ಲ, ನಿಜವಾಗಿಯೂ ಬ್ರಹ್ಮಣ್ಯ ತೀರ್ಥರ ಮಹಿಮೆ ಏನು ಅಂದರೆ ನಾವೇನು ಹೇಳೋಣ? ನಾವೇನು ನೋಡಿದ್ದೀವ ಬ್ರಹ್ಮಣ್ಯ ತೀರ್ಥರ ಅವರ ಮಹಿಮೆ ಹೇಳಲಿಕ್ಕೆ? ನೋಡಬೇಕಲ್ವಾ, ತಿಳಿದಿರಬೇಕಲ್ವಾ, ಅವರ ಅನುಭವಕ್ಕೆ ಪಟ್ಟಿರಬೇಕಲ್ವಾ. ನಿಜವಾಗಿ ಬ್ರಹ್ಮಣ್ಯ ತೀರ್ಥರ ಮಹಿಮೆ ತಿಳಿದವರು ಯಾರಂದರೆ ವ್ಯಾಸರಾಜರು ಮಾತ್ರ. ಅದು ಎಲ್ಲರ ಅರಿವಿಗೆ ನಿಲುಕುವಂಥದ್ದಲ್ಲ ಬ್ರಹ್ಮಣ್ಯ ತೀರ್ಥರ ಮಹಿಮೆ. ಹೀಗಾಗಿ ವ್ಯಾಸರಾಜರು ತಮ್ಮ ಗುರುಗಳ ಮಹಿಮೆಯನ್ನು 5 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಬ್ರಹ್ಮಣ್ಯ ತೀರ್ಥರ ಮಹಿಮೆ ಎಂಥದ್ದು ಅಂತ ಆ ದೊಡ್ಡವರ ಬಾಯಲ್ಲೇ ಕೇಳಬೇಕು. ಒಂದೇ ಬ್ರಹ್ಮಣ್ಯ ತೀರ್ಥಂ ಶುಭತಮಚರಿತಂ ಸೇವಿತ ಶ್ರೀ ಸಮೇತಂ ಶಾಂತಂ ದಾಂತಂ ಮಹಾಂತಂ ಗುರುಗುಣಭರಿತಂ ಯೋಗಿ ಸಂಗೈರುಪೇತಂ ಕಾಮಕ್ರೋಧಾದ್ಯತೀತಂ ಕುಮತಿಭಿಃ ಅಜಿತಂ ಕಲ್ಮಷಾಂಬೋಧಿಪೋತಂ ಧೀರಂ ಭೂದೇವಗೀತಂ ಶುಭಜನಮಹಿತಂ ಧನ್ಯಮಾನಂ ವಿನೀತಂ. ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರ ಮುಂದೆ ನಿಂತು ಹೀಗೆ ಕೊಂಡಾಡಬೇಕಾದರೆ ಬ್ರಹ್ಮಣ್ಯ ತೀರ್ಥರ ಏನೆಲ್ಲ ಗುಣಗಳ ಅನುಭವ ವ್ಯಾಸರಾಜರು ಪಡೆದಿರಬೇಡ. ವ್ಯಾಸರಾಜರಂತಾರೆ, ಒಂದೇ ನೀವೇನು ಮಾಡಬೇಡಿ, ವೃಂದಾವನದ ಮುಂದೆ ಹೋಗಿ ಕೈ ಮುಕ್ಕೊಂಡು ತಲೆ ಬಗ್ಗಿಸ್ಬಿಡಿ ಸಾಕು. ಮೊದಲು ನಮಸ್ಕಾರ ಮಾಡಿ. ಏನು ಗೊತ್ತಾ, ದೊಡ್ಡವ್ರ ಮುಂದೆ ತಲೆ ಎತ್ತಿ ನಿಲ್ಲೋದಿದೆಯಲ್ಲ ಅದೇ ದುರಹಂಕಾರ. ಮೊದಲು ಬಗ್ಗಬೇಕು, ಬಾಗಬೇಕು, ಅವರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕಂತ, ಎಲ್ಲ ಮುಗೀತು, ಅಲ್ಲಿಂದ ಎಲ್ಲ ಮಾಡಿದಾಗೆ. ಅದಕ್ಕೆ ವ್ಯಾಸತೀರ್ಥ ನಾವು ನೀವು ನಮಸ್ಕಾರ ಮಾಡೋದೇನು ರೀ, ಇದು ಖಾಲಿ ತಲೆ, ಬಗ್ಗದ್ರೊಟ್ಟೆ ಬಾಗದಿದ್ರೊಟ್ಟೆ, ತಲೆ ಒಳಗೂ ಏನಿಲ್ಲ, ತಲೆಯಲ್ಲೂ ಏನಿಲ್ಲ. ತಲೆ ಇದ್ದವ್ರು ಬಗ್ತಾರಲ್ಲ ಅದು ಭಾರಿ ದೊಡ್ಡದು. ತಲೆ ಎಲ್ಲರೂ ಬಗ್ಸಲ್ಲ, ಅವ್ನಿಗೇನು ಬರುತ್ತೆ, ಇವನಿಗೇನು ಬರುತ್ತೆ ಅಂದ್ಕೊಂಡೇ ಇರ್ತಾರೆ. ಎಲ್ಲ ತಿಳಿದವ್ರು ತಲೆ ಬಗ್ಸೋದಿದೆಯಲ್ಲ ಅದು ಭಾರೀ ಕಷ್ಟ. ಅವ್ರು ಹಂಗೆ ಸುಮ್ಮನೆ ತಲೆ ಅಲ್ಲಾಡಲ್ಲ. ನಮ್ಮದು ಸಿಕ್ಕಿದ್ದಕ್ಕೆಲ್ಲ ತಲೆ ಅಲ್ಲಾಡುತ್ತೆ. ಪಕ್ಕದ ಮನೆಯವ್ರ ಕತೆ ಕೇಳಿದ್ರು ಹೌದಾ ಅಂತ ಹಿಂಗೆ ತಲೆ ಅಲ್ಲಾಡುತ್ತೆ. ಆದರೆ ದೊಡ್ಡವ್ರನ್ನ ಕಂಡಾಗ ಬಗ್ಗುವ ಬಾಗುವ ಭಗವಂತನ ಗುಣ ಕೇಳಿದಾಗ ತೂಗುವ ಬುದ್ಧಿ ತಲೆಗೆ ಬರಬೇಕಾದ್ರೆ ತುಂಬ ಪುಣ್ಯ ಬೇಕು. ವ್ಯಾಸರಾಜರ ತಲೆ ಸಾಮಾನ್ಯ ತಲೆ ಅಲ್ಲ. ಸೋಮನಾಥ ಕವಿ ಹೇಳ್ತಾನೆ, ನನ್ನ ಕಾವ್ಯವನ್ನು ಕೇಳಿದಂತಹ ವ್ಯಾಸರಾಜರು ಒಮ್ಮೆ ತಲೆ ತೂಗಿಬಿಟ್ರೆ ಸಾಕು, ಮೇರುಣಾಂ ಶತಕಂ ಅಂತ 100 ಮೇರು ಪರ್ವತಗಳು ಅಲುಗಾಡಿದರೆ ಎಷ್ಟು ಖುಷಿಯಾಗಬೇಕು ಅಷ್ಟು ಖುಷಿ ವ್ಯಾಸರಾಜರು ಒಮ್ಮೆ ತಲೆ ಆಡಿಸಿದ್ರೆ ಬರುತ್ತಂತೆ. ಅಂಥ ವ್ಯಾಸರಾಜರು ತಲೆ ಬಗ್ಗಿಸಿ ಗುರುಗಳಿಗೆ ಹೇಳ್ತಾ ಇದ್ದಾರೆ, ಒಂದೇ
ಬ್ರಹ್ಮಣ್ಯ ತೀರ್ಥಂ. ಎಂಥವ್ರು ಈ ಬ್ರಹ್ಮಣ್ಯ ತೀರ್ಥರು? ಶುಭತಮ ಚರಿತಂ. ಅವರ ಚರಿತ್ರೆ, ಅವರ ಗುಣ, ಅವರ ನಡೆ, ಅವರ ನುಡಿ. ಯಾಕಂದರೆ ಆಚಾರ್ಯರ ನಡೆ ನುಡಿಯನ್ನು ಹೇಳ್ತಾ ಸುಮಧ್ವಿಜಯದಲ್ಲಿ ಪಂಡಿತಾಚಾರ್ಯ ಹೇಳ್ತಾರೆ, ಗಮನಾಸನ ಸಂಕತಾದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ. ಮಧ್ವಾಚಾರ್ಯರು ಇಂಥ ಕಡೆ ಬಂದಿದ್ದರು, ಇಂಥ ಕಡೆ ಕೂತಿದ್ರು, ಇಲ್ಲಿ ಉಪನ್ಯಾಸ ಮಾಡಿದ್ರು, ಇಲ್ಲಿ ಚಾತ್ರ, ಇದು ಕೇಳಿಬಿಟ್ರೆ ಸಾಕು ನಿಮಗೆ ಭವಾಪವರ್ಗದಾತ್ರಿ, ಮೋಕ್ಷವನ್ನೇ ಕೊಡುವಂಥದ್ದು. ಹಾಗೆ ಅವರ ಸನ್ನಿಧಾನ ವಿಶೇಷಕ್ಕೆ ಪಾತ್ರರಾದ ಬ್ರಹ್ಮಣ್ಯ ತೀರ್ಥರ ಚರಿತ್ರೆಯೂ ಅಂಥದ್ದೇ. ಒಂದೇ ಬ್ರಹ್ಮಣ್ಯ ತೀರ್ಥಂ ಶುಭತಮ ಚರಿತಂ ಸೇವಿತ ಶ್ರೀ ಸಮೇತಂ. ಅಲ್ಲ, ಇವರ ಚರಿತ್ರೆ, ಇವರ ಮಹಿಮೆ, ಇಷ್ಟು ದಿಗಂತ ವಿಶ್ರಾಂತ ಕೀರ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಬ್ರಹ್ಮಣ್ಯ ತೀರ್ಥರು ಏನು ಮಾಡಿದ್ದಾರಂಥದ್ದು? ಬ್ರಹ್ಮಣ್ಯ ತೀರ್ಥರ ಮಹಿಮೆ ಇಷ್ಟು ಕೊಂಡಾಡಲಿಕ್ಕೆ ಕಾರಣ ಏನು ಅಂದರೆ, ಪೂಜಿತ ಶ್ರೀ ಸೇವಿತ ಶ್ರೀ ಸಮೇತಂ. ಲಕ್ಷ್ಮಿಯಿಂದ ಸಹಿತನಾದ ಭಗವಂತನ ಅರ್ಚನೆ. ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನು ಕೊಂಡಾಡುವಾಗ ನಿಮ್ಮ ಆಚಾರರು ನಮ್ಮ ಆಚಾರು ಅಂತ ಹೋಂತಿರಲ್ಲ, ನಿಮ್ಮ ಆಚಾರ ಇಷ್ಟು ಕೀರ್ತಿ, ಇಷ್ಟು ದೊಡ್ಡವರು ಅನ್ಲಿಕ್ಕೆ ಏನು ಕಾರಣ ಅಂದರೆ ಅವರು ಒಂದೇ ಉದಾಹರಣೆಯನ್ನು ಕೊಡ್ತಾರೆ. ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ, ಭಗವಂತನಲ್ಲಿ ಮಾಡುವಂತಹ ಭಕ್ತಿ. ಆಚಾರ್ಯರು ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅತಿ ಗುಣ ಗುರುತಮ. ಇವ್ರದ್ದು ಚರಿತ್ರೆ ಶುಭತಮ ಆಗಲಿಕ್ಕೆ ಕಾರಣ, ಆಚಾರ್ಯರು ಗುರುತಮ ಆಗಲಿಕ್ಕೆ ಕಾರಣ ಅದು ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ. ಭಗವಂತನ ಪಾದದಲ್ಲಿ ಅಷ್ಟು ನಿಷ್ಠೆ ಅಂದರೆ ಭಕ್ತಿ. ಬ್ರಹ್ಮಣ್ಯ ತೀರ್ಥರಿಗೂ ಯಾವಾಗಲೂ ಆ ಭಗವಂತನಲ್ಲಿ ಅಷ್ಟು ನಿಷ್ಠೆ. ಅಲ್ಲ, ಅದರಿಂದ ಏನಾಯಿತು, ಏನು ಬಂದಿತ್ತು? ಶಾಂತಂ ದಾಂತಂ ಮಹಾಂತಂ, ಎಲ್ಲವನ್ನೂ ತಂದು ಕೊಟ್ಟಿತ್ತದು. ಭಗವಂತನ ಅಡಿದಾಬರಗಳಲ್ಲಿರುವಂಥ ನಿಷ್ಠೆಯಿಂದಾಗಿ ಅವರು ದಾಂತರಾಗಿದ್ದರು, ಅವರು ಶಾಂತರಾಗಿದ್ದರು, ಅವರು ಮಹಾಂತರಾಗಿದ್ದರು. ಶಾಂತರು ಅಂದರೆ ಕಾಮಕ್ರೋಧಾದಿಗಳು ಅವರಿಗೆ ಹೇಳ್ತಿರಲಿಲ್ಲ, ಬೇಕು ಅನ್ನುವ ಬಯಕೆಯನ್ನೇ ಬಿಟ್ಟಿದ್ದರು. ಮತ್ತು ಭಗವಂತನಲ್ಲಿ ಮನಸ್ಸಿಟ್ಟಿದ್ದರು, ಇಂದ್ರಿಯ ನಿಗ್ರಹ ಇತ್ತು, ಮಹಾತ್ಮರಾಗಿದ್ದರು. ಅನೇಕ ಗುಣಗಳಿಂದ ಗುರು ಗುಣ ಭರಿತಂ. ಭರಿತ ಅಂದರೆ ಭರ್ತಿ, ಫುಲ್ ಇತ್ತಂತೆ ಗುರುಗುಣ. ದೊಡ್ಡ ದೊಡ್ಡ ಗುಣಗಳು ಅಂತೇನಿದೆ, ಏನು 12 ಗುಣಗಳು ಬ್ರಾಹ್ಮಣರಲ್ಲಿ ಹೇಳ್ತಾರ, ಎಲ್ಲ ಗುಣಗಳಿಂದ ಪರಿಪೂರ್ಣರಾದವರು ಯೋಗ್ಯತೆಗೆ ಅನುಗುಣವಾಗಿ. ಅಷ್ಟೇ ಅಲ್ಲ, ಯೋಗಿ ಸಂಗೈರುಪೇತಂ, ಯಾವಾಗಲೂ ಜ್ಞಾನಿಗಳ ಸಹವಾಸದಲ್ಲಿ ಇರುವವರು. ಕಾಮಕ್ರೋಧಾದ್ಯತೀತಂ ಕುಮತಿಭಿ ಅಜಿತಂ, ಕಾಮಕ್ರೋಧಾದಿಗಳನ್ನು ಮೀರಿದವರು. ಕುಮತಿಗಳು, ದುರ್ವಾದಿಗಳು ಎಂದೆಂದು ಬ್ರಹ್ಮಣ್ಯ ತೀರ್ಥರನ್ನು ಜಯಿಸುವ ತಾಕತ್ತು ಇರಲಿಲ್ಲ ಆ ಕಾಲಕ್ಕೆ. ಕಲ್ಮಷಾಂಬೋಧಿಪೋತಂ, ಎಂಥವರು ಅಂದರೆ ಪಾಪದಲ್ಲಿ ಬಿದ್ದು ಮುಳುಗಿದವರು, ದಾಟಲಿಕ್ಕೆ ಯೋಗ್ಯವಾದ ದೋಣಿ ಇದ್ದಂತೆ ಇದ್ದವರು. ಪಾಪಿಗಳು ಇವರ ಪಾದವನ್ನು ಆಶ್ರಯ ಮಾಡದೆ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಅಂತ ಪುಣ್ಯಾತ್ಮರು. ಧೀರಂ ತುಂಬ ಧೈರ್ಯವಂತರು. ಮಿಡ್ನೈಟಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತಿದ್ರು, ಈ ಅರ್ಥ ಅಲ್ಲ. ಅಂದರೆ ಬುದ್ಧಿಯಲ್ಲಿ ಭಗವಂತನ ಚಿಂತನೆ ಮಾಡಿ ಯಾವಾಗಲೂ ಸಂತೋಷ ಪಡ್ತಿದ್ರಂತೆ. ಧೀರಂ ಧಿಯಃ ರಮಂತೆ, ಬುದ್ಧಿಯಿಂದ ಎಲ್ಲವನ್ನೂ ತಿಳಿದು. ಏನು ಎಲ್ಲ ಅವ್ರು ಏನು ನೋಡಿದ್ರು ತದಾಕಾರ ತದ್ಭಿನ್ನ ತದ್ವಾಚನಾದ ಭಗವಂತನ ಇರುವಿನ ಅರಿವು ಸಂತೋಷಕ್ಕೆ ಕಾರಣ ಆಗ್ತಿತ್ತು. ಯಾವಾಗಲೂ ಸಂತೋಷ ಪಡ್ತಿದ್ರು. ಮತ್ತೆ ಅಂಥವರು ಭೂದೇವ ಗೀತಂ, ಬ್ರಾಹ್ಮಣರಿಂದ ಸ್ತೋತ್ರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯರಾದವರು. ಶುಭಜನ ಮಹಿತಂ, ಶ್ಲಾಘ್ಯವಾದ ಜ್ಞಾನ. ಧನ್ಯಂ ಮಾನಂ ವಿನೀತಂ ವಂದೇ ಬ್ರಹ್ಮಣ್ಯ ತೀರ್ಥಂ, ಈ ಎಲ್ಲ ಗುಣಗಳಿಂದ ಪೂರ್ಣರಾದ ಆ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಇದ್ದಾರೆ. ಮಾದ್ಯನ್ಮಾಯಿ ಗಜೇಂದ್ರ ಪಂಚವದನ ಪ್ರಖ್ಯಾತ ಕೀರ್ತಿರ್ಮಹಾನ್ ಶ್ರೀಮದ್ವಿಠ್ಠಲ ಪಾದ ಪದ್ಮ ಮಧುಪ ಸರ್ವೇಷ್ಟ ಚಿಂತಾಮಣಿ.
ನಿರ್ವ್ಯಾಜೋರುದಯ ಕಟಕ್ಷಲಸಿತೋ ಜ್ಞಾನಾದಿ ಭಾಗ್ಯೋಜ್ವಲ ಶ್ರೀ ಬ್ರಹ್ಮಣ್ಯ ಯತೀಂದ್ರ ಮಸ್ತಕಮಣಿ ಪಾಯಾದಪಾಯತ್ ಸಮಾಂ ಮಾದ್ಯನ್ಮಾಯಿ ಗಜೇಂದ್ರ ಪಂಚವದನ. ಮಾಯಾವಾದವನ್ನು ಹಿಡಿದು ಯಾರಾದರೂ ವಾಕ್ಯಾರ್ಥಕ್ಕೆ ವಾಗ್ಯುದ್ಧಕ್ಕೆ ಬಂದರೆ ಬ್ರಹ್ಮಣ್ಯ ತೀರ್ಥರು ಎಂಥವರು? ಪಂಚವದನ, ಅವರು ಸಿಂಹ ಇದ್ದ ಹಾಗೆ, ಸಿಂಹದಂತೆ ಎರಗಿ ಬೀಳ್ತಿದ್ರಂತೆ. ಸ್ವಮತ ಸ್ಥಾಪನೆ ಮಾಡೋದ್ರೊಳಗೆ, ಪರಮತ ಖಂಡನ ಮಾಡೋದ್ರೊಳಗೆ ಸಿಂಹ ನೂರಾರು ಆನೆಗಳಂತೆ ಬಂದರೂ ಕೂಡ ಹೇಗೆ ಕುಂಭಸ್ಥಳವನ್ನು ಭೇದನ ಮಾಡಿ ಲೀಲಾಜಾಲವಾಗಿ ಆನೆ ಜೊತೆಗೆ ಸಿಂಹ ಕಾದಾಡಿ ಗೆಲ್ಲಬೇಕೋ ಆ ರೀತಿ ಇದ್ದವರು ಬ್ರಹ್ಮಣ್ಯ ತೀರ್ಥರು. ಪ್ರಖ್ಯಾತ ಕೀರ್ತಿರ್ಮಹಾನ್, ಹೀಗಾಗಿ ಅವರ ಕೀರ್ತಿಯಿಂದ ಜಗದ್ವಿಖ್ಯಾತರಾಗಿದ್ದಾರೆ ಬ್ರಹ್ಮಣ್ಯ ತೀರ್ಥರು. ಮತ್ತೆಂಥವರು? ಶ್ರೀಮದ್ವಿಠ್ಠಲ ಪಾದ ಪದ್ಮ ಮಧುಪಹ, ವಿಠ್ಠಲನ ಪಾದ ಕಮಲದ ಆಸ್ವಾದನೆಯಲ್ಲಿ ದುಂಬಿ ಇದ್ದಾಗಿದ್ದರಂತೆ. ಅಂದರೆ ಕಮಲದ ಮಧ್ಯದಲ್ಲಿ ಕೂತ ದುಂಬಿ ಅದರ ಮಧುವನ್ನು ಆಸ್ವಾದನೆ ಮಾಡೋದ್ರೊಳಗೆ ಒಂದು ಕ್ಷಣ ವೇಸ್ಟ್ ಮಾಡಲ್ಲ, ಯಾವಾಗಲೂ ಆ ಮಕರಂದವನ್ನೇ ಹೀರ್ತಾ ಇರುತ್ತೆ, ಬೇಜಾರೇ ಇಲ್ಲ. ಹೇಗೆ ನಮಗೆ ಫೇಸ್ಬುಕ್ ನೋಡುವಾಗ, ಟಿ ವಿ ನೋಡುವಾಗ ಬೇಜಾರೇ ಬರಲ್ಲ, ಹಾಗೆ ಧಡಾರ ಅರ್ಥ ಆಗಿಬಿಡತ್ತೆ. ಆದ್ದರಿಂದ ಅದನ್ನು ಹೇಳಿದ್ದಷ್ಟೇ. ಅವರು ಯಾವಾಗಲೂ ಶ್ರೀಮದ್ ವಿಠ್ಠಲ ಪಾದ ಪದ್ಮ ಮಧುಪಹ, ಅದರಿಂದೇನು ಸರ್ವೇಷ್ಟ ಚಿಂತಾಮಣಿ, ಯಾರವರ ಬಳಿಗೆ ಬಂದು ಏನು ಕೇಳಿದ್ರು ಇಲ್ಲ ಅನ್ನೋದೇ ಇಲ್ಲ, ಎಲ್ಲವನ್ನು ಕೊಡ್ತಾ ಇದ್ದರು. ಅವರು ಚಿಂತಾಮಣಿ. ಚಿಂತಾಮಣಿ ಅಂದರೆ ಏನು ಗೊತ್ತಾ? ಅದೊಂದು ಮಣಿ, ಯಾವುದಕ್ಕೆ ಸ್ಪರ್ಶ ಮಾಡಿದರೂ ಬಂಗಾರ ಆಗಿಬಿಡತ್ತಂತ, ಅಂಥ ಅದ್ಭುತವಾದ ಮಣಿ. ಎಂಥ ಕಶ್ಮಲ ಕಲ್ಮಶ ಹೃದಯದವರು ಹೋದರು, ಅವರ ಪಾದಕ್ಕೆ ಬಿದ್ದರೆ ಸಾಕು ಅದನ್ನು ಬಂಗಾರ ಮಾಡುವಂತಹ ಯೋಗ್ಯತೆಯನ್ನು ಭಗವಂತನ ಪಾದ ಕಮಲಗಳ ಆರಾಧನೆಯಿಂದ ಸಂಪಾದನೆ ಮಾಡಿದರು. ನಮ್ಮಲ್ಲಿ ಹೇಳ್ತೀವಿ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ಅದೇ ಬ್ರಹ್ಮಣ್ಯ ತೀರ್ಥರದು ಮಹಿಮಾ. ಅಷ್ಟೇ ಅಲ್ಲ, ಯಾರಾದರೂ ಅವ್ರ ಬಳಿಗೆ ಬಂದರೆ ಬ್ರಹ್ಮಣ್ಯ ತೀರ್ಥರು ಹೀಗೆ ನೋಡೋದಂತ, ಇವರು ನಮ್ಮವರ ಬೇರೆಯವರು ಹಿಂಗೆ ನೋಡ್ತಿರ್ಲಿಲ್ಲ. ನಿರ್ವ್ಯಾಜೋರು, ಯಾವುದು ವ್ಯಾಜ ಇಲ್ಲ. ವ್ಯಾಜ ಅಂದರೆ ರೀಸನ್ ಬೇಕಿಲ್ಲ. ಅವರ ಕರುಣೆಗೆ ಪಾತ್ರರಾಗಬೇಕಾದರೆ ಕಾರಣ ಬೇಕಿಲ್ಲ. ನಾವು ದೊಡ್ಡವರ ಕರುಣೆಗೆ ಪಾತ್ರರಾಗಬೇಕಾದ್ರೆ ರೀಸನ್ ಬೇಕು. ಇಲ್ಲ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಹಿಂದಿನ ಸಂಬಂಧಿಕರು, ಪಕ್ಕದ ಮನೆಯವರು ಏನಾರು ಆಗಿರಬೇಕು, ಅವನು ಭಾಳ ಬೇಕಾದವರು, ಅವ್ರಿಗೆ ನಮಗೇನು ಸಂಬಂಧ ಇಲ್ಲ, ಹೀಗಿಲ್ಲ. ಬ್ರಹ್ಮಣ್ಯ ತೀರ್ಥರ ಹತ್ರ ಯಾರು ಹೋದರೂ ಅವರನ್ನು ಊರು ದಯೆಯ ತುಂಬಿದ ದಯ, ಪರಿಪೂರ್ಣವಾದ ದಯೆಯಿಂದ ಕಟಾಕ್ಷಲಸಿತೋ, ಕರುಣಾಪೂರಿತವಾದ ನೋಟದಿಂದ ನೋಡಿ ದೊಡ್ಡ ಸಂಪತ್ತನ್ನೇ ಕೊಟ್ಟುಬಿಡೋರಂತೆ, ಕೊಡ್ತಾರಂತೆ ಬ್ರಹ್ಮಣ್ಯ ತೀರ್ಥರು. ಯಾವುದು ಸಂಪತ್ತು? ಜ್ಞಾನಾದಿ ಭಾಗ್ಯೋಜ್ವಲ, ಉಜ್ವಲವಾದ ಭಾಗ್ಯ ಸಂಪತ್ತು ಯಾವುದದು? ಜ್ಞಾನ. ಇಲ್ಲಿ ಜ್ಞಾನಾದಿ ಅಂತ ಹೇಳಿದ ಆದಿಪದದಿಂದ ಭಕ್ತಿ ವೈರಾಗ್ಯ, ಜ್ಞಾನ ಭಕ್ತಿ ವೈರಾಗ್ಯ, ಇದು ಮೂರು ಬೇಕು ಅಂದರೆ ಎಲ್ಲಿ ಹೋಗಿ ನಮಸ್ಕಾರ ಮಾಡಬೇಕು? ಬ್ರಹ್ಮಣ್ಯ ತೀರ್ಥ ನಮಸ್ಕಾರ ಮಾಡಿದ್ರೆ, ನಮಸ್ಕಾರ ಮಾಡಿದವ್ರು ನೋಡಿ ಅಯ್ಯೋ ಪಾಪ ಬಂದ ಅಂತೂ ಈಗಂತೂ ಬಂದಲ್ಲ ಅಂಥೇಳಿ ಅವ್ರು ನೋಡಿದ್ರು ಅಯ್ಯೋ ಅನ್ಸತ್ತೆ, ನಮ್ಮನ್ನು ನೋಡಿ ಅವ್ರಿಗೆ ಅಯ್ಯೋ ಅನಿಸಿ ಕಾರುಣ್ಯದಿಂದ ಜ್ಞಾನ ಭಕ್ತ ವೈರಾಗ್ಯ ಅನ್ನುವಂಥ ಉಜ್ವಲವಾದ ಸಂಪತ್ತನ್ನು ಕೊಡುವ ಮಹಾನುಭಾವರು ಯಾರದು? ಬ್ರಹ್ಮಣ್ಯ ತೀರ್ಥರು. ಅಂತಹ ಶ್ರೀ ಬ್ರಹ್ಮಣ್ಯ ಎಂಥವ್ರಿವರು? ಯತೀಂದ್ರ ಮಸ್ತಕ ಮಣಿ, ದೊಡ್ಡ ದೊಡ್ಡ ಯತಿಗಳು ಯಾರು? ವ್ಯಾಸರಾಜರು, ಅವರ ನಂತರದಲ್ಲಿ ಬಂದಂತಹ ಮಂತ್ರಾಲಯ ಪ್ರಭುಗಳು, ಅವರ ನಂತರ ಹೀಗೆಲ್ಲ ಬಂದಂಥ ಎಲ್ಲರೂ ಕೂಡ ಬ್ರಹ್ಮಣ್ಯ ತೀರ್ಥರು ಅಂದರೆ ತಲೆ ಮೇಲೆ ಇಟ್ಕೊಂಡು ಮೆರೀತಾರಂತೆ. ಯಾಕಂದರೆ ಅಷ್ಟು ಅಂಥ ಜ್ಞಾನಿಗಳವರು ಅಂತ. ಯಾಕಂದರೆ ಒಬ್ಬ ಸ್ವಾಮಿಗಳು ಇನ್ನೊಬ್ಬ ಸ್ವಾಮಿಗಳು ನೋಡಿದ್ರೆ ಹಲೋ ಅಂದ್ರೆ ಅನ್ಬೋದು, ಬಿಟ್ಟರೆ ಬಿಡ್ಬೋದು, ನಮಸ್ಕಾರ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಮಾಡಲೇಬೇಕಂತ ಏನು ರೂಲ್ಸ್ ಇಲ್ಲ. ಆದರೆ ಮಂತ್ರಾಲಯ ಪ್ರಭುಗಳನ್ನು, ರಘೋತ್ತಮ ತೀರ್ಥರನ್ನು, ಶ್ರೀಮಠ್ ಟೀಕಾಕೃತ್ಪಾದರನ್ನು, ವ್ಯಾಸರಾಜರನ್ನು, ಶ್ರೀಪಾದರಾಜರನ್ನು, ಬ್ರಹ್ಮಣ್ಯ ತೀರ್ಥರು ನೋಡಿ ಇವರು ನಮ್ಮಠದ ಸ್ವಾಮಿಗಳಲ್ಲ ಅಂತ ನಮಸ್ಕಾರ ಮಾಡದೆ ಹೋಗುವಂಥ ಸ್ವಾಮಿಗಳು ಯಾರೂ ಇಲ್ಲ. ಹಾಗಾಗಿ ಯಾರ್ಯಾರು ಸನ್ಯಾಸಿಗಳು ಅಂತಿದ್ದಾರೆ, ಸಜ್ಜನ ಶಿಖಾಮಣಿಗಳು ಅಂತಿದ್ದಾರೆ, ಅವರೆಲ್ಲರ ಮುಕುಟದ ಮಣಿಯಂತೆ ನೆತ್ತಿಯ ಮೇಲಿಟ್ಟು ಕುಣಿದಾಡಲಿಕ್ಕೆ ಯೋಗ್ಯವಾದಂಥ ಒಂದು ಜೀವ ಯತಿಗಳು ಅಂತಿದ್ರೆ ಯಾರದು? ಶ್ರೀ ಬ್ರಹ್ಮಣ್ಯ ಯತೀಂದ್ರ ಮಸ್ತಕಮಣಿ ಪಾಯಾತ್. ಅಂಥವರು ನಮ್ಮನ್ನು ರಕ್ಷಣೆ ಮಾಡಲಿ ಅಪಾಯಗಳಿಂದ. ಅಪಾಯಾತ್ ಪಾಯಾತ್, ಅಪಾಯಗಳಿಂದ ಪಾರು ಮಾಡಲಿ. ಏನು ಅಪಾಯ?
ನಮ್ಮ ಸಂಸಾರದಲ್ಲಿ ದಿನ ಬೆಳಗಾದ್ರೆ ಒಂದು ಅಪಾಯ. ಏನು ಅಪಾಯ ಅಂತ ಹೇಳಲಿಕ್ಕೆ ಬರೋಲ್ಲ. ಊಟಕ್ಕೆ ಕೂತ್ರ ಅಪಾಯ, ನೀರು ಕುಡಿದ್ರ ಅಪಾಯ, ಹೊರಗೋದ್ರ ಅಪಾಯ, ಎದ್ರ ಅಪಾಯ, ನಿದ್ರ ಅಪಾಯ, ಮಲಗಿದ್ರ ಅಪಾಯ, ಕೆಮ್ಮಿದ್ರ ಅಪಾಯ ರೀ. ಕೆಮ್ಮಿಗಿಮ್ಮಿರ ಇವಾಗ ಭಾಳ ಈ ಎಲ್ಲ ಅಪಾಯಗಳಿಂದ ಪಾಯಾತ್ ರಕ್ಷಣೆ ಮಾಡಿ. ಮತ್ತು ಅಲ್ಲ ಇಷ್ಟೆಲ್ಲ ಕೊಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ ಅಂದರೆ ಸ್ವಾಮಿಗಳು ಜೋರು ಇರಬೇಕು. ಏನು ಜೋರು ಅವ್ರದ್ದು ವೈರಾಗ್ಯ ಎಂಥದ್ದು. ಅವ್ರು ಹೇಳ್ತಾರೆ ಬಿಭ್ರತ್ ಕಾಷಾಯ ಚೇಲಂ, ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದವು. ವಿಲಸಿತ ತುಳಸಿ ಪಂಕಜಾಕ್ಷಾದಿಮಾಲಾ, ಎರಡು ಹಸರ ಕುತ್ತಿಗೆಯಲ್ಲಿ, ಒಂದು ತುಳಸಿ ಮಣಿ, ಪಂಕ ಅಂದರೆ ಕೆಸರು, ಜ ಅಂದರೆ ಹುಟ್ಟಿದ ಕಮಲ, ಅಕ್ಷ ಅಂದರೆ ಕಮಲಾಕ್ಷಿ ಮಾಲೆ, ಎರಡೇ. ಬಿಭ್ರತ್ ಕಾಷಾಯ ಚೇಲಂ ವಿಲಸಿತ ತುಳಸಿ ಪಂಕಜಾಕ್ಷಾದಿಮಾಲಂ ಧೂತಾಜ್ಞಾನ ಗಾಜಾಲಂ ಮೃದು ವಚನ ಕಲಂ ಚಾರು ಸೌಂದರ್ಯಶೀಲಂ. ನೋಡಲಿಕ್ಕೆ ಎರಡು ಕಣ್ಣು ಸಾಲದು. ಅಜ್ಞಾನ ಮತ್ತು ಪಾಪ ಇವೆರಡನ್ನು ಓಡಿಸುವ ಶಕ್ತಿ ಎಲ್ಲಿತ್ತವರಿಗೆ? ಮೃದು ವಚನ ಜಾಲಂ, ಅವರಾಡುವ ಮಾತುಗಳಲ್ಲಿತ್ತಂತೆ. ಯಾರಾದರೂ ಅವರ ಸಮೀಪಕ್ಕೆ ಹೋಗಿ ಕ್ಷಣಕಾಲ ಅವರ ಉಪದೇಶವನ್ನು, ಅವರ ಮಾತನ್ನು ಕೇಳಿದ್ರೆ ಅಲ್ಲಿಯ ತನಕ ಇರುವಂಥ ಎಲ್ಲ ಅಜ್ಞಾನ ವಿಪರೀತ ಜ್ಞಾನವನ್ನು ಪರಿಹಾರ ಮಾಡುವಂತಹ ಶಕ್ತಿ ಅವರ ಮಾತಿಗಿತ್ತು. ಕೆಲವರು ನಮ್ಮಲ್ಲಿರೋ ಭಯ ಎಲ್ಲ ಓಡಿಸ್ಬಿಡ್ತಾರೆ, ಅವರೇ ಜೋರು ಮಾಡಿ ಓಡಿಸ್ಬಿಡ್ತಾರೆ. ಅವ್ರ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ ಅಂತ. ಹಂಗಿತ್ತ ಮಾತು. ಮೃದು ವಚನ ಕಲಂ, ಏನು ಅದೊಂದು ದೊಡ್ಡ ಕಲೆ ಮೃದು ವಚನ. ರಾಯರ ಬಗ್ಗೆ ಹೇಳುವಾಗ ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ರಾಯರ ಮಾತು ಹೇಗಿರ್ತಿತ್ತು. ಬರೀ ಇದು ರಾಯರಲ್ಲ, ಎಲ್ಲ ಜ್ಞಾನಿಗಳ ಮಾತು ಹೀಗೆ. ರಾಯರು ಮಾತಾಡಿದ್ರೆ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ಪ್ರತಿವಾದಿಗಳು ರಾಯರ ಮಾತು ಕೇಳಿದ್ರೆ ಎರಡನೇ ಮಾತೇ ಆಡಬಾರ್ದು, ಅದೇ ಫ್ಲ್ಯಾಟ್ ಅಂತಾರಲ್ಲ ಹಾಗಾಗ್ಬಿಡ್ಬೇಕು. ಅಷ್ಟು ಮೃದು ವಚನ ಅವ್ರ ಮಾತೇ ಹಾಗೆ. ನಮ್ಮದೆಲ್ಲ ಆಗಿರಲ್ಲ. ಕೆಲವರು ನಮ್ಮ ಮಾತು, ನಿಮ್ಮ ಮಾತೆ ಬಾಯಿ ಬಿಡ್ಬಿಡಿ, ಮಾತಾಡಿದ್ರೆ ನಾವು ಉರಿದೋಗ್ಬಿಡುತ್ತೆ ಅಂತ. ನಮ್ಮ ಮಾತು ಹಿಂಗೆ. ಅವ್ರದ್ದು ಮಾತು ಕೇಳ್ತಾ ಇದ್ರೆ ಆನಂದ. ಯಾಕೆಂದರೆ ನಾವು ಕೇಳುವ ಮೊದಲೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ನಿಧಾನವಾದ ಮಾತುಗಳನ್ನು ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಅದು ನಮ್ಮ ಬ್ರಹ್ಮಣ್ಯ ತೀರ್ಥರ ಮಾತುಗಳ ಮಹಿಮೆ ಎಂಥದ್ದು ಅಂತ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೇಳುವಾಗ ಬ್ರಹ್ಮಣ್ಯ ತೀರ್ಥರ ಮಾತು ಅಂಥ ಮಾತದು. ಅವ್ರದ್ದು ಮೃದು ವಚನ, ಆ ಮಾತಿನ ಒಳಗೆ ಜೋರು ಅನ್ನೋ ಶಬ್ದವೇ ಇಲ್ಲ. ಆ ಮಾತು ಕೇಳುವ ಮಾತ್ರದಿಂದಲೇ ಕೇಳುವವರಲ್ಲಿರುವಂತಹ ಎಲ್ಲ ಬಗೆಯ ಅಜ್ಞಾನವನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಆ ಮಾತಿಗಿರಬೇಕು ಅಂತಾದರೆ ಆ ಬ್ರಹ್ಮಣ್ಯ ತೀರ್ಥರ ಮಾತಿನ ವೈಖರಿ, ಅಪ್ಪಣ್ಣಾಚಾರ್ಯರು ರಾಯರ ಮಾತಿನ ವೈಖರಿಯನ್ನು ಹೇಳುವಂತೆ ಇದೆಲ್ಲ ಆ ಪರಂಪರೆಯಲ್ಲಿ ಬಂದ ಮಹಾನುಭಾವರ ಮಾತಿನ ಲಕ್ಷಣ. ಅದು ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಒಂದು ಅವರ ಮಾತು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದು ವಿದ್ವಾಂಸರಿಗಲ್ಲದೆ ಮತ್ತೊಬ್ಬರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಹಾಗಾದರೆ ತುಂಬ ಕ್ಲಿಷ್ಟವಾದ ಪದಗಳ ಅಥವಾ ಬಹಳ ವೇಗವಾಗಿ ಹೇಳುವ ಪದಗಳ ಅಂದರೆ ಅದು ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ. ಕೇಳುವವರಿಗೆ ಮೂಕತ್ವ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮತ್ತೊಂದು ಅವ್ರ ಮಾತೇ ಇಲ್ಲ. ಆ ರೀತಿ ಮಾತಾಡುವಂತಹ ಒಂದು ಶೈಲಿ ಆ ಬ್ರಹ್ಮಣ್ಯ ತೀರ್ಥರ ಶೈಲಿಯಲ್ಲಿತ್ತು ಅಂತ ವರ್ಣನೆ ಮಾಡ್ತಾ, ಇಂತಹ ಬ್ರಹ್ಮಣ್ಯ ತೀರ್ಥರು ನಮಗೆ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮತ್ತು ಅವರ ಬೃಂದಾವನದ ಮಹಿಮ, ಮಂತ್ರಾಲಯ ಪ್ರಭುಗಳ ಬೃಂದಾವನದ ಮಹಿಮೆ ನಾವೆಲ್ಲ ಕೇಳಿದ್ದೇವೆ. ಆದರೆ ಮಂತ್ರಾಲಯ ಪ್ರಭುಗಳು ಅವರ ಪೂರ್ವಾವತಾರ ವ್ಯಾಸರಾಜರು, ಅವರಿಗೆ ಅನುಗ್ರಹ ಮಾಡಿದ ಬ್ರಹ್ಮಣ್ಯ ತೀರ್ಥರ ಆ ಒಂದು ಮಹಿಮ, ಬೃಂದಾವನದ ಮಹಿಮೆ, ಆ ಮೃತ್ತಿಕೆಯ ಮಹಿಮೆ, ಅದನ್ನು ವ್ಯಾಸರಾಜರು ಅವರು ಹೇಳ್ತಾ ಇದ್ದಾರೆ. ವ್ಯಾಸರಾಜರು ಹೇಳುವಾಗ ಬ್ರಹ್ಮಣ್ಯ ತೀರ್ಥರ ಬೃಂದಾವನದ ಮಹಿಮೆ, ಯದ್ಬೃಂದಾವನ, ಯಾರು ಆ ಬೃಂದಾವನದ ಬಳಿಗೆ ಹೋಗಿ ಕೇವಲ ದರ್ಶನ ಮಾಡಿದರೂ ಸಾಕನು, ದರ್ಶನ ಮಾಡುವ ಮಾತ್ರದಿಂದಲೇ ಪರಮಾನುಗ್ರಹ ಮಾಡುವಂತಹ ಸಾಮರ್ಥ್ಯ ವ್ಯಾಸರಾಜರಿಗೆ, ಬ್ರಹ್ಮಣ್ಯ ತೀರ್ಥರಿಗೆ ಇರುವಂಥದ್ದು. ಆ ಬ್ರಹ್ಮಣ್ಯ ತೀರ್ಥರ ಆ ಬೃಂದಾವನದ ಮೃತ್ತಿಕೆ, ಆ ಮೃತ್ತಿಕೆಯನ್ನು ಧಾರಣೆ ಮಾಡಿದರೂ ಸಾಕು. ಯದ್ವೃಂದಾವನ ದರ್ಶನೇನ ನಿತರಾಂ ಪಾಪಾನಿ ಅಂತಿಕ್ಷಯಂ
ಕೇವಲ ಬೃಂದಾವನದ ದರ್ಶನ ಮಾಡಿದ್ರೆ ಅಲ್ಲಿಯ ತನಕ ಇರುವ ಎಲ್ಲ ಪಾಪವೂ ಕೂಡ ಪರಿಹಾರ ಆಗುತ್ತೆ. ಯದ್ವೃಂದಾವನ ಮೃತ್ತಿಕಾ ಸುವಿಧೃತ ತಾಪತ್ರಯಧ್ವಂಸಿನಿ. ಹಣೆಯ ಮೇಲೆ ಆ ಬೃಂದಾವನದ ಮೃತ್ತಿಕೆಯನ್ನು ಧಾರಣೆ. ಕೆಲವರು ಮಾಡ್ಬೋದೋ ಬೇಡಬೋ ಇವೆಲ್ಲ ಹೇಳ್ತಾರೆ. ವ್ಯಾಸರಾಜರ ಮಾತಲ್ಲಿ ನಂಬಿಕೆ ಇರೋರು ಮಾಡ್ಬೋದು, ಇಲ್ಲ ನಮ್ಮ ವ್ಯಾಸರಾಜರ ಅಷ್ಟಕ್ಕಷ್ಟೇ ಅಂದವರು ಬಿಡ್ಬೋದು. ನಮಗೇಂತ ವ್ಯಾಸರಾಜರದು ಯದ್ವೃಂದಾವನ ಮೃತ್ತಿಕಾ ಅಂದರೆ ಇದರರ್ಥ ಯಾವುದೇ ಜ್ಞಾನಿಗಳು ಪಾದ ಸೋಕಿದ ಪದ ಸೋಕಿತ ಅವರ ದೇಹ ಸಂಪರ್ಕಕ್ಕೆ ಬಂದ ಮಣ್ಣು, ಯಾಕೆಂದರೆ ಭಾಗವತದಲ್ಲಿ ಬಂದದ್ದು ವಿನಾ ಮಹತ್ಪಾದ ರಜೋಭಿಷೇಕಂ, ಎಲ್ಲಿಯ ತನಕ ದೊಡ್ಡವರ ಪಾದದ ಧೂಳು ಹಣೆಯಲ್ಲಿ ಅಲಂಕಾರಪ್ರಾಯವಾಗಿ ಕೂಡೋಲ್ಲ ಅಲ್ಲಿವರೆಗೂ ಯಾವ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ನಮಗೆ ಬರೋಲ್ಲ. ಅದಕ್ಕೆ ವ್ಯಾಸರಾಜರು ಹೇಳ್ತಾ ಇದ್ದಾರೆ, ಯದ್ವೃಂದಾವನ ಮೃತ್ತಿಕಾ ಸುವಿಧೃತ ತಾಪತ್ರಯಧ್ವಂಸಿನಿ. ನಮ್ಮ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅನ್ನುವ ತಾಪತ್ರಯಗಳು ಸಾಧನೆಗೆ ಏನು ಪ್ರತಿಬಂಧಕವಾಗಿದೆ, ಆ ಎಲ್ಲ ಸಾಧನೆಗೆ ಪ್ರತಿಬಂಧಕವಾದ ವಿಘ್ನವನ್ನು ಪರಿಹಾರ ಮಾಡುವಂಥ ದೊಡ್ಡ ತಾಕತ್ತಿರುವ ಔಷಧ ಅವರ ಬೃಂದಾವನಗತವಾದ ಮೃತ್ತಿಕೆ. ಯದ್ವೃಂದಾವನ ಸೇವೆಯ ಭುವಿ ಜನಃ ಪ್ರಾಪ್ನೋತಿ ವಿದ್ಯಾಂ ಸುಖಂ. ಯಾರು ಆ ಬೃಂದಾವನದ ಸೇವೆಯನ್ನು ಮಾಡ್ತಾ ಇದ್ದಾರೆ, ವಿದ್ಯಾ ಮತ್ತು ಸುಖ ಇದೊಡು ಎರಡು ಬೇರೆ ಬೇರೆ ಹೇಳ್ತಾರೆ. ಅಯ್ಯೋ ಚೆನ್ನಾಗಿ ಓದ್ಕೊಂಡ್ರೆ ಸುಖ ಬಂದೇ ಬರುತ್ತೆ ಅಂತ ಕೆಲವರು. ಹಂಗಿಲ್ಲ ರೀ. ಎಷ್ಟೋ ಜನ ಡಾಕ್ಟ್ರು ಓದ್ತಾರೆ, ಕಷ್ಟಪಟ್ಟು ಓದ್ತಾರೆ, ದುಡ್ಡು ಕೊಟ್ಟು ಓದ್ತಾರೆ, ಏನೋ ಮಾಡ್ತಾರೆ. ಕಡೆ ಕೆಲಸ ಬರೋ ಟೈಮ್ಗೆ ಅವರೇ ಪೇಷಂಟಾಗಿ ಆಸ್ಪತ್ರೆಗೆ ಸೇರ್ಕೊಂಡಿರ್ತಾರೆ. ಏನು ಮಾಡಬೇಕು? ನಿಮ್ಮದು ವಿದ್ಯಾ ಬೇರೆ, ಬುದ್ಧಿ ಬೇರೆ, ಸಿದ್ಧಿ ಬೇರೆ, ಪ್ರಸಿದ್ಧಿ ಬೇರೆ. ವಿದ್ಯಾ ಇದ್ದವ್ರಿಗೆಲ್ಲ ಬುದ್ಧಿ ಇರಬೇಕು ಅಂತಿಲ್ಲ, ಬುದ್ಧಿ ಇದ್ದವ್ರಿಗೆಲ್ಲ ವಿದ್ಯಾ ಇರಬೇಕು ಅಂತಿಲ್ಲ. ನಮ್ಮ ದೇಶ ಆಳಿದ 3 ಬಾರಿ ಪ್ರಧಾನಿ ಆದಂಥವ್ರಿಗೆ ವಿದ್ಯೆ ಇರಬೇಕು ಅಂತಿಲ್ಲ. 4ನೇ ಕ್ಲಾಸ್ ಫೇಲ್ ಆಗಿ ಇಡೀ ದೇಶವನ್ನೇ ಆಳಿದವರು ಎಷ್ಟೋ ಜನ ಇದ್ದಾರೆ. ಬುದ್ಧಿ ಇರುತ್ತೆ, ವಿದ್ಯಾ ಗೋವಿಂದ. ಕೆಲವರಿಗೆ ವಿದ್ಯೆ ಇದೆ, ಬುದ್ಧಿ ಇದೆ, ಸಿದ್ಧಿ ಇರಲ್ಲ. ಕೆಲವರಿಗೆ ವಿದ್ಯಾ ಬುದ್ಧಿ ಸಿದ್ಧಿ ಇದೆ, ಪ್ರಸಿದ್ಧಿ ಇರಲ್ಲ ಅಲ್ವಾ. ಈ 4 ದೇವರು ಕೊಟ್ಟರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ. ನಿಮಗೆ ಸುಖ ಬೇಕಾ, ವಿದ್ಯಾ ಬೇಕಾ? ವಿದ್ಯಾ ಅಂದರೆ ಯಾವುದು ವಿದ್ಯಾ? ನೀವು ಓದೋದೆಲ್ಲ ವಿದ್ಯೆ ಅಲ್ಲ. ಸಾ ವಿದ್ಯಾ ಯಾ ವಿಮುಕ್ತಯೇ, ಮೋಕ್ಷಕ್ಕೆ ಕಾರಣವಾದಂಥ ವಿದ್ಯೆ. ಸುಖ ಅಂದರೆ ನೀವಿಲ್ಲಿ ದುಃಖದಿಂದ ಕೂಡಿರ್ತಕ್ಕಂಥ ಸುಖ ಸುಖ ಅಲ್ಲ, ನಿಜವಾದ ಸುಖ. ಅಂಥ ಸುಖ ಮತ್ತಂಥ ವಿದ್ಯೆ ಇವರ ವೃಂದಾವನ ಸೇವೆಯಿಂದ ಬರುತ್ತೆ. ಅಲ್ಲ ನಾವೇನು ಮಾಡಿಲ್ಲ, ನಮ್ಗೆ ಬೇಕಾಷ್ಟು ವಿದ್ಯೆ ಇದೆ, ಚೆನ್ನಾಗೂ ಇದ್ದೀವಪ್ಪ ಪರವಾಗಿಲ್ಲ ಅಂದರೆ ನಿಮಗಿರೋ ವಿದ್ಯಾ ಕಲಿ ವ್ಯಾಸಂಗದ ವಿದ್ಯಾ, ನಿಮಗಿರೋ ಸುಖ ಬಿಟ್ಟೋಗೋ ಸುಖ. ಇಲ್ಲಿ ವ್ಯಾಸರಾಜರು ಆ ವಿದ್ಯೆ ಆ ಸುಖ ಹೇಳ್ತಾ ಇಲ್ಲ. ನಿಮಗೆ ಆಧ್ಯಾತ್ಮಿಕ ವಿದ್ಯಾ ಆಧ್ಯಾತ್ಮಿಕ ಸುಖ ಬೇಕು ಅಂದರೆ ಯದ್ವೃಂದಾವನ ಸೇವೆಯ ಭುವಿ ಜನಃ ಪ್ರಾಪ್ನೋತಿ ವಿದ್ಯಾಂ ಸುಖಂ. ಮತ್ತು ಸರ್ವಾರಿಷ್ಟ ನಿವೃತ್ತಯೇಸ್ತು ಸಚಮೇ ಬ್ರಹ್ಮಣ್ಯ ತೀರ್ಥೋ ಗುರು. ನಮ್ಮ ಎಲ್ಲ ಅನಿಷ್ಟಗಳ ನಿವೃತ್ತಿ ಆಗಬೇಕು ಅಂದರೆ ಬೇರೆ ದಾರಿ ಇಲ್ಲ. ನಾಣ್ಯಪಂಥಾಯನಾಯ ವಿದ್ಯತೆ ಅಂತ ಏನು ಹೇಳ್ತಾ ಇದ್ದಾರೆ, ಅಂತಹ ಬ್ರಹ್ಮಣ್ಯ ತೀರ್ಥ ಗುರುಗಳ ಪಾದಕ್ಕೆ ಬಿದ್ದಾಗ ನಮ್ಮ ಎಲ್ಲ ಅನಿಷ್ಟಗಳ ನಿವಾರಣೆ ಆಗುತ್ತೆ. ಅಷ್ಟೇನಾ ಮತ್ತೇನು ಅಲ್ಲ. ಅನಿಷ್ಟಗಳು ಹೋಗುತ್ತೆ, ರೋಗ ಪರಿಹಾರ ಅಂತಂದ್ರಿ. ಏನೇನು ರೋಗ ಪರಿಹಾರ ಮಾಡ್ತಾರೆ ನೋಡಿ, ದೊಡ್ಡ ಡಾಕ್ಟ್ರ್ ಇವರು. ಒಂದೇ ಬ್ರಹ್ಮಣ್ಯ ಸೇವೆ, ಬ್ರಹ್ಮಣ್ಯ ಭಾಸ್ಕರ ಆರೋಗ್ಯ ಬೇಕಂದರೆ ಸೂರ್ಯನ ಅನುಗ್ರಹ ಬೇಕು, ಅವರೇ ಇವರು. ಹಾಗಾಗಿ ಏನು ರೋಗ ಪರಿಹಾರ ಮಾಡ್ತಾರೆ? ಕುಷ್ಠ ಶ್ವೇತೋರು ಗುಲ್ಮಕ್ಷಯ ಕಠಿಣ ತರವ್ಯಾಧಿ ವೈದ್ಯಾದಿನಾಥೋ ಭೂತ ಪ್ರೇತ ಗ್ರಹೋಚ್ಚಾಟನ ಕುಶಲ ಮಹಾಮಂತ್ರ ಮೂರ್ತಿರ್ಮುನೀಂದ್ರ. ಇವರು ಎಂಥವ್ರು ಅಂದರೆ ಕುಷ್ಠ, ಶ್ವೇತ, ಗುಲ್ಮ, ಕ್ಷಯ ಇವೆಲ್ಲ ವಾಸಿ ಆಗದೇ ಇರೋ ಕಾಯಿಲೆಗಳು. ಯಾವುದು? ಕುಷ್ಠರೋಗ ಬಂದರೂ ವಾಸಿ ಆಗುತ್ತಾ? ಬಿಳಿ ಶ್ವೇತ, ಬಿಳಿ ಮೈ ಬಿಳಿ ಬಂದರೆ ಹೋಗುತ್ತಾ? ಗುಲ್ಮ ಬಂದರೆ ಹೋಗುತ್ತಾ? ಕ್ಷಯರೋಗ ಬಂದರೆ ಹೋಗುತ್ತಾ? ಇವೆಲ್ಲ ಹೋಗೋದೇ ಇಲ್ಲ. ಇವೆಲ್ಲ ಕಠಿಣತರ ವ್ಯಾಧಿ ವೈದ್ಯಾದಿನಾಥಃ. ಡಾಕ್ಟ್ರಿಗೆಲ್ಲ ಓನರ್ ಇವರು, ಇವರಷ್ಟು ದೊಡ್ಡ ಡಾಕ್ಟ್ರ್ ಇಲ್ಲ. ಅಷ್ಟೇ ಅಲ್ಲ, ಇದು ದೇಹಕ್ಕೆ ಬರೋದು. ಇನ್ನೂ ಒಂದೇ ಭೂತ ಪ್ರೇತ ಗ್ರಹೋಚ್ಚಾಟನ. ಭೂತ ಪ್ರೇತಗಳ ಪೀಡೆ ಇದ್ದರೆ ಮಹಾಮಂತ್ರ ಮೂರ್ತಿ. ಅವರ ಬ್ರಹ್ಮಣ್ಯ ತೀರ್ಥರೇ ಮಹಾಮಂತ್ರ ಮೂರ್ತಿ. ಅವ್ರ ಬಾಯಲ್ಲಿ ಮಂತ್ರ ಹೇಳಬೇಕಾದಿಲ್ಲ, ಅವರೇ ಮಂತ್ರಮೂರ್ತಿಗಳು. ಅವ್ರು ನೋಡಿದ್ರೆ ಸಾಕು ಓಡೋಗುತ್ತಂತ. ಅವ್ರ ಆಚಾರ್ಯರು ಬ್ರಹ್ಮಣ್ಯ ತೀರ್ಥರು ಬಾಯಿ ಬಿಟ್ಟು ಮಂತ್ರ ಹೇಳಿ ಭೂತ ಓಡಿಸೋ ಪ್ರೋಗ್ರಾಮ್ ಬೇಡ, ದೊಡ್ಡವ್ರ ದರ್ಶನ ಸಾಕು, ಅವರೇ ಮಂತ್ರಮೂರ್ತಿಗಳು. ಸರ್ವಾಭಿಷ್ಟಪ್ರದಾತ ಸುಹೃದಯ ಪುಣ್ಯ ಚಾರಿತ್ರ್ಯ ನಾಮ.
ಎಲ್ಲ ಅಭಿಷ್ಟವನ್ನು ಕೊಡ್ತಾ ಇದ್ದಾರೆ. ಪುಣ್ಯ ಚಾರಿತ್ರ್ಯ ಅವರ ಹೆಸರೇ ಅಂಥದ್ದು. ಭೂಯಾತ್ ಬ್ರಹ್ಮಣ್ಯ ತೀರ್ಥೋ ಗುರುಕುಲ ತಿಲಕಃ ಭೂಯಸೆ ಶ್ರೇಯಸೇ ಮೀ. ನನಗೆ ಮತ್ತೆ ಮತ್ತೆ ಶ್ರೇಯಸ್ಸನ್ನು ಗುರುಕುಲ ತಿಲಕರಾದ ಬ್ರಹ್ಮಣ್ಯ ತೀರ್ಥರು ಭೂಯಾತ್ ಉಂಟು ಮಾಡಲಿ ಅಂತ ವ್ಯಾಸತೀರ್ಥರು ಕಣ್ಣಾರೆ ಕಂಡವರು, ಅವರಲ್ಲೇ ಲಾಲನೆ ಪಾಲನೆ ಪೋಷಣೆ ಮಾಡಿಸಿಕೊಂಡ ಮಹಾನುಭಾವರು ಅವರು ಆ ಭಗವಂತನನ್ನು ಬ್ರಹ್ಮಣ್ಯ ತೀರ್ಥರನ್ನು ಹೀಗೆ ಕೊಂಡಾಡಿದ್ದಾರೆ.